ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುರೇಶರ್ ಕುಂದಾನಗಿರಿ ಬೆಳಗಾವಿಯಿಂದ. ಸಮಸ್ತ ಕರ್ನಾಟಕದ ಸ್ಪರ್ಧಾ ಮಿತ್ರರಿಗೆ ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ಭಾಳ ಅದ್ಭುತವಾಗಿರ್ತಕ್ಕಂಥ ಒಂದು ಕ್ಲಾಸನ್ನು ತೆಗೆದುಕೊಂಡು ಬಂದಿದ್ದೀನಿ. ಯಾಕಂದ್ರೆ ಈಗಾಗಲೇ ಹೊಸ ಕಾಲ್ಫಾರ್ಮ್ ಆಗಿದ್ದಾವೆ. ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತೇಳಿ 4ನೇ ತಾರೀಕಿಗೆ ಅದರ ಒಂದು ಅರ್ಜಿನ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದಾವೆ. ಆ ಒಂದು ನಿಟ್ಟಿನೊಳಗೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಗೆ ಸಂಬಂಧಪಟ್ಟಂತೆ ಅಲ್ಲಿ 2 ಪತ್ರಿಕೆಗಳದಾವ. ಹೌದ್ರಿ, 2 ಪತ್ರಿಕೆಗಳದಾವ. ಒಂದು ಸಾಮಾನ್ಯ ಜ್ಞಾನ ಅಂತೇಳಿ, ಇನ್ನೊಂದು ಏನಪ್ಪ ಅಂದ್ರೆ ಕಮ್ಯುನಿಕೇಷನ್ ಸಂವಹನ ಅಂತೇಳಿ. ಅಲ್ಲಿ ಕಮ್ಯುನಿಕೇಷನ್ಗೆ ಸಂಬಂಧಪಟ್ಟಂತೆ ಇಲ್ಲಿ 3 ಡಿವೈಡೇಷನ್ ಬರ್ತಾವೆ, 3 ಪಾರ್ಟ್ಗಳು ಬರ್ತಾವೆ. ಒಂದು ಸಾಮಾನ್ಯ ಕನ್ನಡ, ಮತ್ತು ಇನ್ನೊಂದು ಸಾಮಾನ್ಯ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಅಂತೇಳಿ ನಾವು ಇಲ್ಲಿ ನೋಡ್ತೀವಿ. ಅಲ್ಲಿ ಕನ್ನಡಕ್ಕೆ ಸಂಬಂಧಪಟ್ಟಂತೆ 35 ಪ್ರಶ್ನೆಗಳು, ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ 35 ಪ್ರಶ್ನೆಗಳು, ಮತ್ತು ಕಂಪ್ಯೂಟರ್ ಜ್ಞಾನಕ್ಕೆ ಸಂಬಂಧಪಟ್ಟಂತೆ 30 ಪ್ರಶ್ನೆಗಳು. ಟೋಟಲ್ 100 ಅಂಕಗಳ ಒಂದು ಅಲ್ಲಿ ಪತ್ರಿಕೆ 2ರಲ್ಲಿ ನಾವು ಏನು ಮಾಡ್ತೀವಿ ಅಂತ ನೋಡ್ತೀವಿ. ಅಲ್ಲಿ ಭಾಳ ಇಂಪಾರ್ಟೆಂಟ್ ನೋಡ್ರಿ, ಸಾಮಾನ್ಯ ಕನ್ನಡನ ನಾವು ಸಾಮಾನ್ಯ ಜ್ಞಾನ ಪತ್ರಿಕೆ ಏನೈತಲ್ರಿ ಅದು 100 ಮಾರ್ಕ್ಸಿಂದ ಇರ್ತದೆ. ಬಟ್ ಅಲ್ಲಿ ನಾವು ಎಲ್ಲ ವಿಷಯಗಳನ್ನ ಏನಪ್ಪ ಅಂದ್ರೆ ಅಲ್ಲಿ ಸ್ಟಡಿ ಮೇಲೆ ಮಾಡಬೇಕಾಗ್ತದ. ಬಟ್ ಪತ್ರಿಕೆ 2 ಏನೈತಲ್ರಿ, ಕಮ್ಯುನಿಕೇಷನ್ ಪಾರ್ಟ್ಸ್ ಏನೈತಲ್ಲ, ಅದನ್ನ ನಾವು ಕೇವಲ ಏನಪ್ಪ ಅಂದ್ರೆ ಅಲ್ಲಿ 3 ವಿಷಯಗಳು, ಒಂದು ಕನ್ನಡ, ಒಂದು ಇಂಗ್ಲೀಷ್, ಇನ್ನೊಂದು ಯಾವುದು ಕಂಪ್ಯೂಟರ್ ಅಂತ ನೋಡ್ತೀವಿ. ಅದು ಸ್ಕೋರಿಂಗ್ ಸಬ್ಜೆಕ್ಟ್ ಇರ್ತದ. ಹೆಚ್ಚು ಸ್ಕೋರ್ ಆಗೋದನ್ನ ಅಲ್ಲಿ ಮತ್ತು ಸ್ಕೋರ್ ಕಡಿಮೆ ಆಗೋದು ಅಲ್ಲಿ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ನಾವಿಲ್ಲಿ ಸ್ವಲ್ಪ ಏನಪ್ಪ ಅಂದ್ರೆ ಈ ಒಂದು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ಗ್ರಾಮ ಆಡಳಿತ ಅಧಿಕಾರಿ ಐತಲ್ಲ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಂಪೂರ್ಣ ಕನ್ನಡ ಭಾಗ ಏನೈತಲ್ರಿ, ಆ ಕನ್ನಡ ಭಾಗಕ್ಕೆ ಸಂಬಂಧಪಟ್ಟಂತೆ 35 ಮಾರ್ಕ್ಸಿನ ಕ್ವಶನ್ಸ್ ಏನೈತಲ್ರಿ, ಅದನ್ನು ನಾನು ನಿರಂತರವಾಗಿ ಏನಪ್ಪ ಅಂದ್ರೆ ತರಗತಿ ಮಾಡ್ತಾ ಇದ್ದೀನಿ. ಇವತ್ತು ಪ್ರಥಮ ಒಂದು ತರಗತಿ ಇರ್ತದ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂತೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ನೋಡ್ತೀವಿ. ಹೌದ್ರಿ, ಯಾವುದ್ರಿ, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ನೋಡ್ತೀವಿ. ಇಲ್ಲಿ ನೋಡ್ರಿ, ಅದಕ್ಕೆ ನಾವು VA ಅಂತ ಕೇಳ್ತೀವಿ, VAO ಅಂತೇಳಿ. ಹೌದ್ರಿ, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ಗ್ರಾಮ ಆಡಳಿತ ಅಧಿಕಾರಿ ಅಂತೇಳಿ. ಅಲ್ಲಿ ಅದು ಯಾವುದಕ್ಕೆ ಸಂಬಂಧಪಟ್ಟ, ಅದು ಗ್ರೂಪ್ ಸಿ ಸೇಮ್. ಹಿಂದೆ ಕೆಲವೊಂದಷ್ಟು ಗ್ರೂಪ್ ಸಿ ಎಕ್ಸಾಮ್ಸ್ಗಳು ನಡೆದವ್ರು. ಯಾವ 2016ರಿಂದ 2023ವರೆಗೆ ಅಂತಂದ್ರೆ ಗ್ರೂಪ್ ಸಿ ಎಕ್ಸಾಮ್ ಏನು ನಡೆದವಲ್ರಿ, ಅದೇ ಪಠ್ಯಕ್ರಮವನ್ನು ಆಧಾರ ಇಟ್ಕೊಂಡು ಏನು ಮಾಡಿದಪ್ಪ ಅಂದ್ರೆ ವಿಲೇಜ್ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಗೆ ಸಂಬಂಧಪಟ್ಟಂತೆ ಅದೇ ಒಂದು ಪ್ಯಾಟರ್ನ್ ಇಟ್ಕೊಂಡು ಏನು ಮಾಡಿದೆ ಅಂದ್ರೆ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಅದ ಯಾವತ್ತಪ್ಪ ಅಂದ್ರೆ ಗ್ರೂಪ್ ಸಿ ಅಂತ ಏನು ಮಾಡಿದೆ ಅಂತ ಕೊಟ್ಟಿದ್ದೀನಿ ನೋಡ್ರಿ. ಇಲ್ಲಿ ಗ್ರೂಪ್ ಸಿಗೆ ಸಂಬಂಧಪಟ್ಟಂತೆ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಏನಪ್ಪ ಅಂದ್ರೆ ಇಲ್ಲಿ ಏನು ಸಿಲೆಬಸ್ ಅನ್ನೋದನ್ನು ನಾವು ಮೊದಲು ನೋಡ್ಕೊಳ್ಳೋಣ. ಆ ಸಿಲೆಬಸ್ ವೈಸ್ ಏನಪ್ಪ ಅಂದ್ರೆ ನಾವು ಇಲ್ಲಿ ಸ್ಟಡಿ ಮಾಡ್ಕೊಂಡು ಹೋದ್ವಿ ಅಂತಂದ್ರೆ 35 ಮಾರ್ಕ್ಸ್ಗಳಿಗೆ ಏನಪ್ಪ ಅಂದ್ರೆ ನಾವು ತಯಾರಿ ಆದಂಗೆ ಆಗ್ತದೆ. ಬಟ್ ಇಲ್ಲಿ ನೋಡ್ರಿ, ದೋಷ ತಿದ್ದುಪಡಿಗೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಶುದ್ಧ ರೂಪದಲ್ಲಿ ಬರೀರಿ ಅಂತಕ್ಕಂಥ ಕೆಲವೊಂದಷ್ಟು ಏನು ಆಪ್ಷನ್ಸ್ಗಳು ಕೊಟ್ಟಿರ್ತಾನೆ, 4 ಆಪ್ಷನ್ಸ್ ಕೊಟ್ಟಿರ್ತಾನೆ. ಅದರಲ್ಲಿ ಶುದ್ಧ ರೂಪದಲ್ಲಿ ಬರ್ತಕ್ಕಂಥ ಒಂದು ಶಬ್ದ ಯಾವುದು ಅಂತೇಳಿ ಕೊಟ್ಟಿರ್ತಾನೆ. ಅದು ಶುದ್ಧ ರೂಪದಲ್ಲಿ ಇರ್ತಕ್ಕಂಥ ತಿದ್ದುಪಡಿ ಅಂತ ನೋಡ್ರಿ. ಇಲ್ಲೇನು ತೊಗೊಂಡಿದ್ದೀನಲ್ರಿ, ಇದು ಡೈರೆಕ್ಟಾಗಿ ಇಂಗ್ಲೀಷ್ನಲ್ಲಿ ಇದ್ದುದನ್ನು ಕನ್ನಡ ಮಾಡಿ ಅಂತ ಟ್ರಾನ್ಸ್ಲೇಟ್ ಮಾಡಿದ್ದೀವಿ. ಒಂದು ಸ್ವಲ್ಪ ಏನಪ್ಪ ಅಂದ್ರೆ ಇದ್ರೊಳಗೆ ಟ್ರಾನ್ಸ್ಲೇಟ್ ತಗೊಳ್ಳಿ ವ್ಯತ್ಯಾಸ ಆಗ್ತದ. ದೋಷ ತಿದ್ದುಪಡಿ ಅಂತಂದ್ರೆ ಶುದ್ಧ ರೂಪದಲ್ಲಿ ಏನು ಬರೆಯೋದಿರ್ತೈತಲ್ರಿ, ಆ ಶುದ್ಧ ರೂಪದ ಇರತಕ್ಕಂಥ ಶಬ್ದಗಳನ್ನ ಏನು ಮಾಡ್ತಾರೆ ಅಂತ ಕೇಳಿರ್ತಾನೆ. ಫಾರ್ ಎಕ್ಸಾಂಪಲ್ ಜಾತ್ಯತೀತ ಅಂತ ಕೊಟ್ಟಿರ್ತಾನೆ. ಜಾತ್ಯತೀತ ಅಂತಕ್ಕಂಥದ್ದು ಏನಪ್ಪ ಅಂದ್ರೆ ಸರಿಯಾದ ಆನ್ಸರ್ ಅಂತ ನೋಡ್ತೀವಿ. ಈ ರೀತಿ ಏನಪ್ಪ ಅಂದ್ರೆ ಪ್ರಶ್ನೆಗಳು ಬರ್ತಿರ್ತಾವ, ಗೊತ್ತಿರಬೇಕು. ಇನ್ನು ವ್ಯಾಕರಣ ಅಂತ ಕೊಟ್ಟಿದ್ದಾನೆ. ವ್ಯಾಕರಣ ನೋಡ್ರಿ, ಭಾಳ ಇದ್ರೊಳಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಏನಪ್ಪ ಅಂದ್ರೆ ನಾವು ವ್ಯಾಕರಣ ಭಾಗನೂ ಅಂತ ಏನು ಮಾಡ್ತೀವಿ ಅಂದ್ರೆ ಭಾಷಾ ಭಾಗ ಅಂತೇಳಿ ಅಲ್ಲಿ ಬರ್ತದ. ಅಲ್ಲಿ ವ್ಯಾಕರಣ ಅಂತಂದ್ರೆ ಸಮಸ್ತ ಎಲ್ಲ ವ್ಯಾಕರಣ ಒಳಗೊಂಡಿರ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಅಲ್ಲಿ ವಾಕ್ಯಗಳು ಇರ್ಬೋದು. ವ್ಯಾಕರಣ ಅಂತ ಬಂದಾಗ ಏನ್ರಿ, ನಾವಿಲ್ಲಿ ಅಧ್ಯಯನ ಮಾಡ್ತೀವಿ. ವಾಕ್ಯಗಳಂತ ಬಂದಾಗ ನಾವು ಇದ್ರೊಳಗೆ ವಾಕ್ಯಗಳು ಅಂತ ಬರ್ತಾವ ಏನ್ರಿ, ವಾಕ್ಯಗಳು ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ವಾಕ್ಯಗಳು ಇರ್ಬೋದು. ನೆಕ್ಸ್ಟ್ ಯಾವಪ್ಪ ಅಂದ್ರೆ ಅಕ್ಷರಗಳು ಅಂತ ನೋಡ್ತೀವಿ. ಅಕ್ಷರಗಳು ಇರ್ಬೋದು, ಸಂಧಿಗಳು ಇರ್ಬೋದು. ಹೌದ್ರಿ, ಸಂಧಿಗಳಂತ ನೋಡ್ತೀವಿ. ನೆಕ್ಸ್ಟ್ ಯಾವುದ್ರಿ, ಸಮಾಸಗಳಂತ ನೋಡ್ತೀವಿ. ನೆಕ್ಸ್ಟ್ ಯಾವುದಂದ್ರೆ ನಾಮಪದಗಳು ಅಂತ ನೋಡ್ತೀವಿ. ಇವೆಲ್ಲವೂ ಏನಪ್ಪ ಅಂದ್ರೆ ವ್ಯಾಕರಣ ಭಾಗದಲ್ಲಿ ಬರ್ತಾವ್ರಿ. ವಾಕ್ಯಗಳು ಇರ್ಬೋದು. ವಾಕ್ಯದಲ್ಲಿ ಅದು ವಾಕ್ಯ ಅಂತಂದ್ರೆ ಅಕ್ಷರದೊಳಗೆ ಬರ್ತದೆ ರೀ. ಯಾವುದು ಅಕ್ಷರ ಅಂತಂದ್ರೆ ಇಟ್ ಮೀನ್ಸ್ ನಾವು ಒಟ್ಟು ಆ ಅಕ್ಷರಗಳಲ್ಲಿ ಎಷ್ಟು ಪ್ರಕಾರಗಳು, 3 ಪ್ರಕಾರಗಳು ಅಂತ ನೋಡ್ತೀವಿ. ಒಂದು ಏನಪ್ಪ ಅಂದ್ರೆ ಮೂಲಾಕ್ಷರಗಳು, ಆಮ್ಯಾಗ ಗುಣಿತಾಕ್ಷರಗಳು, ಸಂಯುಕ್ತಾಕ್ಷರಗಳು ಅಂತ ಏನು ನೋಡ್ತೀವಿ ರೀ, ಅದು ವ್ಯಾಕರಣ ಭಾಗದಲ್ಲಿ ಬರ್ತದೆ. ಅಷ್ಟೇ ಅಲ್ಲದೆ ಏನಪ್ಪ ಅಂದ್ರೆ ವಾಕ್ಯಗಳು ಅದ್ರೊಳಗೆ ಅಲ್ಲಿ ಸಂಯುಕ್ತ ವಾಕ್ಯಗಳು, ಮಿಶ್ರ ವಾಕ್ಯಗಳು, ಸಮ್ಮಿಶ್ರ ವಾಕ್ಯಗಳು ಅಂತ ಏನು ಮಾಡ್ತೀವಿ ಅಂದ್ರೆ ಆ ರೀತಿ ಇಲ್ಲಿ ವ್ಯಾಕರಣ ಭಾಗದೊಳಗೆ ಬರ್ತಕ್ಕಂಥ ಒಂದು ಪಾರ್ಟ್ಸ್ ಅಂತ ಏನು ಮಾಡ್ತೀವಿ ನೋಡ್ತೀವಿ. ನೆಕ್ಸ್ಟ್
ಸಂಧಿಗಳಂತ ನೋಡ್ತೀವಿ. ಹೌದ್ರಿ, ಸಂಧಿಗಳಂತ ಬರ್ತಾವ. ಯಾವ್ದಪ್ಪ ಅಂತಂದ್ರೆ ಸಂಸ್ಕೃತ ಸಂಧಿಗಳಿರ್ಬೋದು ಮತ್ತು ವ್ಯಂಜನ ಸಂಧಿಗಳಂತ ನೋಡ್ತೀವಿ. ಆ ವ್ಯಂಜನ ಸಂಧಿ ಒಳಗೆ ಮತ್ತು ಕನ್ನಡದ ಸಂಧಿಗಳು ಮತ್ತು ಮತ್ತು ಏನಪ್ಪ ಅಂದ್ರೆ ಸ್ವರ ಸಂಧಿಗಳು ಮತ್ತು ವ್ಯಂಜನ ಸಂಧಿಗಳು ಅಂತ ನೋಡ್ತೀವಿ. ಸಂಸ್ಕೃತ ಸಂಧಿ ಒಳಗೂ ಸಹ ಏನಪ್ಪ ಅಂದ್ರೆ ವ್ಯಂಜನ ಸಂಧಿಗಳು ಮತ್ತು ಏನಪ್ಪ ಅಂದ್ರೆ ಅಲ್ಲಿ ಸ್ವರ ಸಂಧಿಗಳು ಅಂತೇಳಿ ಎರಡು ಪ್ರಕಾರಗಳು ಬರ್ತಾವ. ಅದರ ಮೇನ್ ಆಗಿ ಸಂಧಿ ಒಳಗೆ ನಾವು ಅಧ್ಯಯನ ಮಾಡ್ತಕ್ಕಂಥದ್ದು ಒಂದು ಕನ್ನಡ ಸಂಧಿಗಳು, ಇನ್ನೊಂದು ಯಾವಪ್ಪ ಅಂದ್ರೆ ಸಂಸ್ಕೃತ ಸಂಧಿಗಳು ಅಂತೇಳಿ. ಕನ್ನಡ ಸಂಧಿಗಳಂತ ಬಂದಾಗ ಅಲ್ಲಿ ನಾವು ನೋಡ್ತೀವಿ ಯಾವ್ದ್ರಿ ಲೋಪ ಸಂಧಿ ಅಂತ ನೋಡ್ತೀವಿ, ಆಗಮ ಸಂಧಿ ಮತ್ತು ಆದೇಶ ಸಂಧಿ ಅಂತ ನೋಡ್ತೀವಿ. ಇನ್ನು ನೆಕ್ಸ್ಟ್ ಸಂಸ್ಕೃತ ಸಂಧಿ ಅಂತ ಸವರಂಧಿ ಸಂಧಿ, ಗುಣಸಂಧಿ, ಎಣ್ ಸಂಧಿ, ವೃದ್ಧಿ ಸಂಧಿ, ಜಸ್ತ್ವ ಸಂಧಿ, ಸುತ್ವ ಸಂಧಿ, ಈ ರೀತಿಯಾಗಿ ಏನಪ್ಪ ಅಂದ್ರೆ ಅಲ್ಲಿ ಸಂಧಿಗಳು ಬರ್ತಾವ. ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಟಾಪಿಕ್ ಇರ್ತದ. ಇದ್ರ ಮ್ಯಾಗ ಏನೂ ಇಲ್ಲಪ್ಪ ಅಂತಂದ್ರೆ ಅಲ್ಲಿ ಒಂದು ಅಪ್ರಾಕ್ಸಿಮೇಟ್ಲಿ ಏನೂ ಇಲ್ಲಪ್ಪ ಅಂದ್ರೆ ಒಂದು 2 ರಿಂದ 3 ಮಾರ್ಕ್ಸ್ ಬರ್ತಕ್ಕಂಥ ಸಾಧ್ಯತೆಗಳು ಇರ್ತಾವ ಸಂಧಿಗಳಂತ ನೋಡ್ತೀವಿ. ನೆಕ್ಸ್ಟ್ ಸಮಾಸ ಅಂತ ನೋಡ್ತೀವಿ. ವ್ಯಾಕರಣ ಭಾಗದೊಳಗೆ ಇಲ್ಲಿ ಸಮಾಸಗಳು ಅಂತ ಬರ್ತಾವ. ಸಮಾಸಗಳಲ್ಲಿ ಒಟ್ಟು ಅಲ್ಲಿ ಎಷ್ಟು ಪ್ರಕಾರಗಳದಪ್ಪ ಅಂದ್ರೆ 8 ಪ್ರಕಾರದ ಸಮಾಸಗಳಂತ ನೋಡ್ತೀವಿ. ಅಷ್ಟೇ ಅಲ್ಲದೆ ಏನಪ್ಪ ಅಂದ್ರೆ ಸಮಾಸಗಳನ್ನ ಯಾವುದರ ಆಧಾರದ ಮೇಲೆ ಉತ್ತರ ಪದ ಪ್ರಧಾನ ಸಮಾಸ, ಪೂರ್ವ ಪದ ಪ್ರಧಾನ ಸಮಾಸ, ಅನ್ಯ ಪದ ಅರ್ಥ ಪ್ರಧಾನ ಸಮಾಸ, ಉಭಯ ಪದ ಅರ್ಥ ಪ್ರಧಾನ ಸಮಾಸ ಅಂತೇಳಿ ಈ ರೀತಿಯಾಗಿ ಏನಪ್ಪ ಅಂದ್ರೆ ಅವುಗಳನ್ನ ಇಟ್ಕೊಂಡು ಕೆಲಸ ಏನಪ್ಪ ಅಂದ್ರೆ ಇಲ್ಲಿ ಪ್ರಶ್ನೆಯನ್ನು ಕೇಳ್ತಕ್ಕಂಥ ಸಾಧ್ಯತೆ ಇದೆ. ಆದ್ರೆ ನಾವು ಸಮಾಸ ಅಂತ ಬಂದಾಗ ಕರ್ಮಧಾರೆ, ತತ್ಪುರುಷ ಸಮಾಸ, ಅಂಶಿ ಸಮಾಸ, ದ್ವಿಗು ಸಮಾಸ, ಆ ರೀತಿ ಏನಪ್ಪ ಅಂದ್ರೆ 8 ಪ್ರಕಾರದ ಸಮಾಸಗಳು ಬರ್ತಾವ್ರಿ. ಅದನ್ನ ಡೀಟೇಲ್ ಆಗಿ ಏನಪ್ಪ ಅಂದ್ರೆ ನಾವು ಮುಂದಿನ ತರಗತಿ ಒಳಗೆ ಏನಪ್ಪ ಅಂದ್ರೆ ಚರ್ಚೆಯನ್ನು ಮಾಡ್ಕೊಂತ ಹೋಗ್ತೀವಿ. ಬಟ್ ಇವತ್ತು ಏನಪ್ಪ ಅಂತಂದ್ರೆ ಒಂದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಾಪ್ಟರ್ ಐತ್ರಿ. ಬಟ್ ಮೊದಲು ಏನಪ್ಪ ಅಂದ್ರೆ ಇದರ ಒಂದು ಸಿಲೆಬಸ್ ಅನ್ನ ಮೊದಲು ನೋಡ್ಕೊಂಡು ನಂತರ ಏನಪ್ಪ ಅಂತಂದ್ರೆ ಯಾವುದನ್ನ ಅದ್ರೊಳಗೆ ಯಾವ್ದಾರು ಒಂದು ಆಯ್ಕೆ ಮಾಡ್ಕೊಂಡು ಏನಪ್ಪ ಅಂದ್ರೆ ಇವತ್ತಿನ ಒಂದು ತರಗತಿನ ನಾವು ಚರ್ಚೆ ಮಾಡ್ಕೊಂಡು ತಗೊಂಡ್ರಿ. ನೆಕ್ಸ್ಟ್ ನಾಮಪದಗಳಂತ ಬರ್ತಾವ್ರಿ. ಯಾವ್ದ್ರಿ ನಾಮಪದಗಳಂತ ನೋಡ್ತೀವಿ ನಾವು. ನಾಮಪದಗಳಲ್ಲಿ ಮತ್ತೆ ಬೇರೆ ಬೇರೆ ವಿಧಗಳಿರ್ತಕ್ಕಂಥದ್ದು ನೋಡ್ತೀವಿ. ನಾಮಪದ ಅಂತ ಬಂದಾಗ ಅಲ್ಲಿ ಫಾರ್ ಎಕ್ಸಾಂಪಲ್ ನಮ್ಮ ಸುರೇಶ್ ಅಂತೇಳಿ ತಗೋತೀವಿ, ಬೆಂಗಳೂರು ಅಂತ ತಗೋತೀವಿ. ಇವೆಲ್ಲ ನಾಮಪದಗಳಂತ ಅನ್ಬಾರ್ದು. ಯಾಕಂತಂದ್ರೆ ನಮ್ಮ ಹಾದಿ ಇಲ್ಲೇ ತಪ್ಪಿಸ್ತಿರ್ತಾರೆ. ಇಲ್ಲಿ ಲಾಸ್ಟ್ ಎಕ್ಸಾಮ್ದಾಗ ಏನಪ್ಪ ಅಂದ್ರೆ 2016 ಒಳಗೆ ಒಂದು ಕ್ವಶನ್ಸ್ ಕೇಳಿದ್ದ. ಬೆಂಗಳೂರಿನಿಂದ ಮತ್ತು ಎ ಮತ್ತು ಬಿ ಆಮ್ಯಾಗ ಏನಪ್ಪ ಅಂದ್ರೆ ಮೇಲಿನ ಯಾವುದು ಅಲ್ಲ ಅಂತೇಳಿ ಈ ರೀತಿ ಏನಪ್ಪ ಅಂದ್ರೆ ನಾಮಪದ ಯಾವುದು ಅಂತ ಏನು ಮಾಡಿದ್ರೆ ಕ್ವಶನ್ಸ್ ಕೇಳಿದ್ದ. ಆಲ್ಮೋಸ್ಟ್ ಆಲ್ ಅದ್ರೊಳಗೆ ಏನು ಮಾಡಿದ್ರಪ್ಪ ಅಂದ್ರೆ ನಾಮಪದ ಅಂದ್ರೆ ಬೆಂಗಳೂರು ಅಂತ ಏನು ಮಾಡಿದ್ದಾರೆ ಅಂದ್ರೆ ನಾಮಪದ ಅಂತ ಹಾಕಿದ್ರು. ಬಟ್ ಅದು ಬೆಂಗಳೂರು ಅಂತಕ್ಕಂಥದ್ದು ನಾಮಪದ ಅಲ್ಲ, ಬೆಂಗಳೂರಿನಿಂದ. ಯಾಕಂತಂದ್ರೆ ನಾಮಪದದ ಒಂದು ಅಲ್ಲಿ ಒಂದು ಏನು ಕಾನ್ಸೆಪ್ಟ್ ಏನಿತ್ತು ಅಂದ್ರೆ ನಾಮ ಪ್ರಕೃತಿಗಳಿಗೆ ಏನಪ್ಪ ಅಂದ್ರೆ ಅಖ್ಯಾತ ಪ್ರತ್ಯಯಗಳು ಸೇರಿ ಏನಾಗ್ತಾವಪ್ಪ ಅಂದ್ರೆ ನಾಮಪದಗಳಾಗ್ತಾವ. ಬೆಂಗಳೂರು ಅಂತಕ್ಕಂಥದ್ದು ಏನಪ್ಪ ಅಂದ್ರೆ ಒಂದು ನಾಮ ಪ್ರಕೃತಿ, ಅದು ಅದಕ್ಕೆ ಇಂದ ಅಂತಕ್ಕಂಥದ್ದು ಏನಪ್ಪ ಅಂದ್ರೆ ಅಖ್ಯಾತ ಪ್ರತ್ಯಯ ಇರ್ತದ. ಬೆಂಗಳೂರಿನಿಂದ ಅಂತಕ್ಕಂಥದ್ದು ಏನಪ್ಪ ಅಂದ್ರೆ ಪೂರ್ಣವಾಗಿ ನಾಮಪದ ಅಂತ ಏನು ಮಾಡ್ತೀವಿ ಅಂತ ಕರಿತೀವಿ. ಭಾಳ ಕನ್ಫ್ಯೂಸ್ ಆಗಿರ್ತಕ್ಕಂಥ ವ್ಯಾಕರಣ ಭಾಗ ಅಂತಂದ್ರೆ ಅಷ್ಟು ಈಜಿ ಇಲ್ಲ. ನಾವು 1ನೇ ತರಗತಿಯಿಂದ ಹಿಡ್ಕೊಂಡ್ಬಿಟ್ಟು ಏನಪ್ಪ ಅಂದ್ರೆ ಇಲ್ಲಿವರೆಗೆ ಏನಪ್ಪ ಅಂದ್ರೆ ಕನ್ನಡ ಮೀಡಿಯಮ್ದಲ್ಲಿ ಕಲ್ತರೂ ಸಹ ಏನಪ್ಪ ಅಂದ್ರೆ ಕನ್ನಡ ಅಂತಕ್ಕಂಥದ್ದು ಏನಪ್ಪ ಅಂದ್ರೆ ಭಾಳ ಒಂದು ತಿಳ್ಕೊಂಡವ್ರಿಗೆ ಏನಪ್ಪ ಅಂದ್ರೆ ಭಾಳ ಈಜಿ ಇರ್ತದ. ಬಟ್ ಗೊತ್ತಿಲ್ಲದವ್ರು ಏನಪ್ಪ ಅಂದ್ರೆ ಭಾಳ ಟಫ್ನೆಸ್ ಆಗ್ತದ. ಈ ವ್ಯಾಕರಣ ಭಾಗ ಅಂತಕ್ಕಂಥದ್ದು ಒಂದು ಟೈಪ್ ಮ್ಯಾಥ್ಸ್ ಇದ್ದಂಗೆ ಇದು, ಒಂದು ಟೈಪ್ ಏನ್ರಿ ಮ್ಯಾಥ್ಸ್ ಇದ್ದಂಗೆ. ಸೊ ಅದನ್ನು ನಾವು ಡೀಟೇಲ್ ಆಗಿ ಕಲಿಬೇಕಪ್ಪ ಅಂತಂದ್ರೆ ನಮ್ಮ ಮುಂದಿನ ತರಗತಿಗಳು ಏನಂತಂದ್ರೆ ನೀವು ನೋಡ್ತಾ ಬರಬೇಕು. ಹೌದ್ರಿ, ಇಲ್ಲಿ ನಾಮಪದಗಳು ನೋಡ್ತೀವಿ. ಇಷ್ಟು ಏನಪ್ಪ ಅಂದ್ರೆ ವ್ಯಾಕರಣ ಭಾಗದಲ್ಲಿ ಬರ್ತಾವೆ. ಮತ್ತು ನಾಮಪದಗಳಂದ್ರೆ ಅಷ್ಟೇ ಇರೋದಿಲ್ಲ, ಮತ್ತು ಅಖ್ಯಾತ ಪ್ರತ್ಯಯಗಳು ಬರ್ತಾವ, ವಾಕ್ಯಗಳು, ಕರ್ತೃ, ಕದಂತ, ಅವ್ಯಯಗಳು, ಆಮ್ಯಾಗ ಜೋಡಿ ನುಡಿಗಳು, ಮತ್ತು ದ್ವಿರುಕ್ತಿಗಳು, ಇವೆಲ್ಲವೂ ಏನಪ್ಪ ಅಂದ್ರೆ ವ್ಯಾಕರಣ ಭಾಗದಲ್ಲಿ ಬರ್ತಕ್ಕಂಥ ಕೆಲವೊಂದಷ್ಟು ಅಂಶಗಳು ಅಂತ ಏನು ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ನೋಡ್ತೀವಿ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ನೋಡ್ರಿ ಲೇಖನಗಳು ಅಂತ ಬರ್ತಾವೆ. ಲೇಖನಗಳು ಅಂತ ಕೊಟ್ಟಿದ್ದಾನೆ, ಸ್ವಲ್ಪ ಟ್ರಾನ್ಸೆಪ್ಟ್ ಒಳಗೆ ಇದ್ದಾನೆ. ಲೇಖನ ಚಿಹ್ನೆಗಳಂತ ಏನು ನೋಡ್ತೀವಲ್ರಿ, ಆ ಲೇಖನ ಚಿಹ್ನೆಗಳನ್ನು ಬಳಸಿ ಏನಪ್ಪ ಅಂದ್ರೆ ಒಂದು ಕ್ವಶನ್ಸ್ ಅಂತ ಫಿಕ್ಸ್. ಎಲ್ಲ ಎಕ್ಸಾಮ್ ಯಾವುದೇ ಗ್ರೂಪ್ ಸಿ ತೊಗೊಳ್ರಿ, SDA ತೊಗೊಳ್ರಿ, FDA ತೊಗೊಳ್ರಿ, ಕನ್ನಡದ ಒಳಗೆ ಏನಪ್ಪ ಅಂದ್ರೆ ಲೇಖನ ಚಿಹ್ನೆಗಳಿಗೆ SDA FDA ಹೋದೆ ಅಂದ್ರೆ ಲೇಖನ ಚಿಹ್ನೆಗೆ ಸಂಬಂಧಪಟ್ಟಾಗ 2 ರಿಂದ 3 ಕ್ವಶನ್ಸ್ ಇರ್ತಾವೆ. ಬಟ್ ಗ್ರೂಪ್ ಸಿ ಅಥವಾ ಈ ಗ್ರೂಪ್ ಸಿ ಎಕ್ಸಾಮ್ ಅದರೊಳಗೆ ಏನಪ್ಪ ಅಂತಂದ್ರೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಇದನ್ನ ಏನಪ್ಪ ಅಂದ್ರೆ ಕಂಡಕ್ಟರ್ನ ಮಾಡ್ತದ. ಇದ್ರ ಮೇಲೆ ಏನಪ್ಪ ಅಂತಂದ್ರೆ ಲೇಖನ ಚಿಹ್ನೆಗಳು ಏನದಲ್ಲ ಅದ್ರ ಮೇಲೆ ಒಂದು ಪ್ರಶ್ನೆ ಅಂತ ಕಡ್ಡಾಯವಾಗಿ ಇದ್ದೇ ಇರ್ತದ. ಆ ಲೇಖನ ಚಿಹ್ನೆಗಳ ಬಗ್ಗೆ ನೋಡ್ತೀವಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ವಿರುದ್ಧಾರ್ಥಕ ಪದಗಳಂತ ನೋಡ್ತೀವಿ. ಯಾವ್ದ್ರಿ ವಿರುದ್ಧಾರ್ಥಕ ಪದಗಳಂತ ನೋಡ್ತೀವಿ. ಒಂದು ನಿಮ್ಗೆ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಈ ವಿರುದ್ಧಾರ್ಥಕ ಪದಗಳದಾವಲ್ರಿ, ನೀವು ವಿರುದ್ಧಾರ್ಥಕ ಪದ ಸಂಬಂಧ ಏನಪ್ಪ ಅಂದ್ರೆ ಯಾವುದೇ ಬುಕ್ಕನ್ನು ಯಾವುದೇ ಆಥರ್ ಬುಕ್ಕನ್ನು ಸ್ಟಡಿ ಮಾಡಲಿಕ್ಕೆ ಹೋಗ್ಬೇಡ್ರಿ. ಗೌರ್ಮೆಂಟೆಡ್ ಅಥರೈಸ್ಡ್ ಏನದಾವ ಗೌರ್ಮೆಂಟ್ ಬುಕ್ಗಳು ಏನದಾವಲ್ರಿ 5th ದಿಂದ 12th ಮಟ್ಟ ಏನು ಬುಕ್ಸ್ ಟೆಕ್ಸ್ಟ್ ಬುಕ್ಸ್ ಅದಾವಲ್ರಿ ಅವುಗಳನ್ನ ನಾವು ಏನು ಮಾಡ್ತಂದ್ರೆ ರೆಫರ್ ಮಾಡ್ಬೇಕಾ. ಈ ವಿರುದ್ಧಾರ್ಥಕ ಸಂಬಂಧಪಟ್ಟಂಗೆ ಅದ್ರ ಒಳಗಿಂದ ಏನೇನು ಮಾಡಿರ್ತಂದ್ರೆ ತೆಗೆದಿರ್ತಾನ. ಯಾಕಂದ್ರೆ 2019 ನಾವು SDA FDA ಎಕ್ಸಾಮ್ ಬರೆದಾಗ ಏನು ಮಾಡಿದ್ವಿ, ವಿರುದ್ಧಾರ್ಥಕ ಪದಗಳು ಇರ್ಬೋದು, ಸಮಾನಾರ್ಥಕ ಪದಗಳು ಇರ್ಬೋದು, ಅನ್ಯ ದೇಶೀಯ ಪದಗಳಿರ್ಬೋದು, ಮತ್ತು ಏನು ಅಂತಂದ್ರೆ ಅಷ್ಟೇ ಅಲ್ಲದೆ ಏನಪ್ಪ ಅಂತಂದ್ರೆ ಪರ್ಯಾಯ ಪದಗಳಿರ್ಬೋದು. ಅವೆಲ್ಲವೂ ಏನು ಮಾಡಿದ್ದಪ್ಪ ಅಂತಂದ್ರೆ 5th ಸ್ಟ್ಯಾಂಡರ್ಡ್ ಹಿಡ್ಕೊಂಡ್ಬಿಟ್ಟು 12th ಸ್ಟ್ಯಾಂಡರ್ಡ್ ಮಟ್ಟ ಏನು ಕನ್ನಡ ಬುಕ್ಸ್ ಟೆಕ್ಸ್ಟ್ ಬುಕ್ ಏನಿದಿಲ್ರಿ ಅದರೊಳಗಿನ ಏನಪ್ಪ ಅಂದ್ರೆ ಕ್ವಶನ್ಸ್ ಕೇಳಿದ್ದ. ಲಾಸ್ಟ್ ಟೈಮ್ ನಾವು FDA ಬರೆದಾಗ ಏನಪ್ಪ ಅಂತಂದ್ರೆ ನಮ್ಮದು 87 ಸ್ಕೋರ್ ಆಗಿತ್ತು ಅಲ್ಲಿ ಕನ್ನಡ. ಎಷ್ಟು ರೀ 87 ಸ್ಕೋರ್ ಮಾಡಿದ್ದೆ ನಾನು. ಬಟ್ ಏನಾಗಿತ್ತಪ್ಪ ಅಂತಂದ್ರೆ GK ಕಡಿಮೆ ಆಗಿರೋದ್ರಿಂದ ಏನಪ್ಪ ಅಂದ್ರೆ ನಾವು FDAಗೆ ಸೆಲೆಕ್ಟ್ ಆಗಲಿಲ್ಲ.
ಬಟ್ ಏನಪ್ಪ ಅಂದ್ರೆ ಆ ಒಂದು ಅನುಭವದ ಮೇಲೆ ಏನಪ್ಪ ಅಂದ್ರೆ ನಿಮ್ಗೆ ಇಲ್ಲಿ ಒಂದು ತರಗತಿಯನ್ನು ನಾವು ಮಾಡ್ತಾ ಇದ್ದೀನಿ. ವಿರುದ್ಧಾರ್ಥಕ ಪದಗಳಂತ ಬಂದಾಗ ಏನಪ್ಪ ಅಂದ್ರೆ ವಿರುದ್ಧಾರ್ಥಕ ಪದಗಳನ್ನ ಯಾವ ರೀತಿ ಮಾಡಬೇಕು ಅನ್ನೋದು ಅದಕ್ಕೊಂದು ಏನಪ್ಪ ಅಂತಂದ್ರೆ ಒಂದು ನೇಮ ಐತಿ. ಆ ಮುಂದಿನ ತರಗತಿ ಒಳಗೆ ಏನಪ್ಪ ಅಂದ್ರೆ ಅದ್ರ ಚರ್ಚೆ ಮಾಡುವಾಗ ಏನಪ್ಪ ಅಂದ್ರೆ ಅದರ ನೇಮಗಳ ಯಾವ ರೀತಿ ಫಾಲೋ ಮಾಡಿದ್ರೆ ಏನಪ್ಪ ಅಂತಂದ್ರೆ ನಾವು ವಿರುದ್ಧಾರ್ಥಕ ಪದಗಳು ನಮ್ಗೆ ಗೊತ್ತಿಲ್ಲವಪ್ಪ ಅಂತಂದ್ರು ಅದು ಆರಾಮಾಗಿ ಏನಪ್ಪ ಅಂದ್ರೆ ನಾವಿಲ್ಲಿ ಕಂಡು ಹಿಡಿಬಹುದು ಅಂತ ಏನು ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ನೋಡ್ತೀವಿ. ನೆಕ್ಸ್ಟ್ ಬಿಟ್ಟ ಸ್ಥಳಗಳನ್ನು ತುಂಬೋದು ಇರ್ತಾವ್ರಿ ಏನ್ರಿ ಭಾಳ ರೇರ್ ಇರ್ತಾವ. ಬಟ್ ಇದ್ರಗಳು ಎಕ್ಸಾಮ್ದೊಳಗೆ ಏನಪ್ಪ ಅಂದ್ರೆ ಇದನ್ನ ಸಿಲೆಬಸ್ಗೆ ಇಟ್ಟಿದ್ದಾನೆ ರೀ ಬಿಟ್ಟ ಸ್ಥಳಗಳನ್ನು ತುಂಬೋದು ಅಂತ ಕೆಲವೊಂದಷ್ಟು ನೇರವಾಗಿರ್ತಕ್ಕಂಥ ಪ್ರಶ್ನೆಗಳು ಬರ್ತಾವೆ. ಲಾಸ್ಟ್ ಟೈಮ್ ಒಂದ್ಸಲ ಗ್ರೂಪ್ ಸಿ ಕೇಳಿದ್ದ ಏನ್ರಿ ಕೋನ ಹಳ್ಳಕ್ಕೆ ಬಿದ್ದರೆ ಆಳಿಗೊಂದು ಏಟು ಕಲ್ಲು ಅಂತ ಈ ರೀತಿ ಕೊಟ್ಟಿದ್ದ. ಅಲ್ಲಿ ನಾವು ಅದೇನಂತಂದ್ರೆ ತುಂಬುದಿರ್ತದೆ, ಗಾದೆ ಮಾತುಗಳು ಕೊಟ್ಟಿರ್ತಾನೆ, ನುಡಿಗಟ್ಟು ಕೊಟ್ಟಿರ್ತಾನೆ, ಅವು ಕೊಟ್ಟ ಕೆಸವಿಂದ ಅಲ್ಲಿ ಬಿಟ್ಟ ಸ್ಥಳ ಕೊಟ್ಟಿರ್ತಾನೆ. ಅವುಗಳನ್ನ ಏನಪ್ಪ ಅಂದ್ರೆ ತುಂಬತಕ್ಕಂಥ ಒಂದು ನೇರವಾಗಿರ್ತಕ್ಕಂಥ ಪ್ರಶ್ನೆಗಳು ಏನಪ್ಪ ಅಂದ್ರೆ ಬಂದಿರ್ತಾವೆ. ಬಿಟ್ಟ ಸ್ಥಳ ತುಂಬಿರಿ ಅಂತೇಳಿ ಒಂದು ಕ್ವಶನ್ಸ್ ಏನಪ್ಪ ಅಂದ್ರೆ ಇದ್ರ ಮೇಲೆ ಇರ್ತದ. ನೆಕ್ಸ್ಟ್ ನೋಡ್ರಿ ಇಲ್ಲಿ ಮಾನಾರ್ಥಕಗಳು ಅಂತ ಐತೆ, ಸಾರಿ ರೀ ಇದು ತಪ್ಪು, ಸಮಾನಾರ್ಥಕ ಪದಗಳು ಅಂತ ಬರ್ತಾವ್ರಿ. ಯಾವ ಪದಗಳು ಇಲ್ಲಿ ಸಮಾನಾರ್ಥಕ ಪದಗಳಂತ ನೋಡ್ತೀವಿ. ಸಮಾನಾರ್ಥಕ ಪದಗಳು ಅಂತೇಳಿ ನಾವಿಲ್ಲಿ ನೋಡ್ತೀವಿ. ಇಲ್ಲಿ ಸಮಾನಾರ್ಥಕ ಪದಗಳಂತ ನೋಡ್ತೀವಿ. ಸಮಾನಾರ್ಥಕ ಪದಗಳನ್ನು ಸಹ ಏನು ಮಾಡಿದಾರಪ್ಪ ಅಂದ್ರೆ ಈ ಒಂದು ಸಿಲೆಬಸ್ಗೆ ಇಟ್ಟಿದ್ದಾನ. ಈ ಸಮಾನಾರ್ಥಕ ಪದಗಳನ್ನು ನಾವು ಎಲ್ಲಿಯೂ ಸ್ಟಡಿ ಮಾಡಬೇಕಪ್ಪ ಅಂತಂದ್ರೆ ನಾ ಹೇಳಿದ್ದೀನಲ್ರಿ 5th ದಿಂದ 12th ಮಟ್ಟ ಏನು ಟೆಕ್ಸ್ಟ್ ಬುಕ್ ಅದಾವಲ್ರಿ ಅದ್ರೊಳಗಿನೂ ಏನು ಮಾಡಬೇಕಪ್ಪ ಅಂತಂದ್ರೆ ನಾವು ಆಯ್ಕೆಯನ್ನು ಮಾಡ್ಕೊಳ್ಬೇಕು. ನೋಡ್ರಿ ಈ ಭಾಳ ಲಾಸ್ಟ್ ಹಿಂದ್ಗಡೆ ಇದ್ದು ಮತ್ತು ಬುಕ್ಸ್ ಏನಪ್ಪ ಅಂದ್ರೆ ಚೇಂಜ್ ಆಗಿದಾವೆ. ಹೊಸ ಬುಕ್ಕನ್ನು ಕಲೆಕ್ಟ್ ಮಾಡಿಕೊಂಡು ಅಲ್ಲಿ ಏನಪ್ಪ ಅಂದ್ರೆ ಟಾಪಿಕ್ ವೈಸ್ ಏನು ಟಾಪಿಕ್ ಕೊಟ್ಟಿರ್ತಾನೆ ಟಾಪಿಕ್ ಹಿಂದ್ಗಡೆ ಏನಪ್ಪ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದಷ್ಟು ಏನಪ್ಪ ಅಂದ್ರೆ ಇಲ್ಲಿ ಪದಗಳಿಗೆ ಏನಪ್ಪ ಅಂದ್ರೆ ಅರ್ಥ ಹೊಸ ಪದಗಳ ಅರ್ಥ ಅಂತ ಕೊಟ್ಟಿರ್ತಾನೆ. ಆ ಹೊಸ ಪದಗಳ ಅರ್ಥಕ್ಕೆ ಮತ್ತೆ ಏನಪ್ಪ ಅಂದ್ರೆ ಸಮಾನಾರ್ಥಕ ಪದಗಳು ಕೊಟ್ಟಿರ್ತಾನೆ. ಅವನು ಒಂದು ಕಡೆ ಬರೆದಿಟ್ಕೊಂಡು ಕೆಲಸ ಏನಪ್ಪ ಅಂದ್ರೆ ನಾವು ಒಂದು ಕಡೆ ಮಾಡಿದ್ದಪ್ಪ ಅಂದ್ರೆ ಯಾವುದೇ ಸಮಾನಾರ್ಥಕ ಪದಗಳ 1 or 2 ಮಾರ್ಕ್ಸ್ ಅಂತ ಇದ್ರ ಮೇಲೆ ಎಫ್ ಡಿ ಎಸ್ ಡಿ 10 ಮಾರ್ಕ್ಸ್ ಏನಪ್ಪ ಅಂದ್ರೆ ಸಮಾನಾರ್ಥಕ ಪದಗಳನ್ನ ಕೇಳಿರ್ತಾನೆ. ಬಟ್ ಇಲ್ಲಿ ಗ್ರೂಪ್ ಸಿ ಒಳಗೆ 35 ಅಂಕಗಳು ಇರೋದ್ರಿಂದ ಏನಪ್ಪ ಅಂದ್ರೆ ಇಲ್ಲಿ ನಾವು ಎಷ್ಟು ಮಾರ್ಕ್ಸ್ಗಳನ್ನ ನಿರೀಕ್ಷೆ ಮಾಡಬಹುದಪ್ಪ ಅಂದ್ರೆ ಇದರಲ್ಲಿ 1 ರಿಂದ 2 ಮಾರ್ಕ್ಸ್ ಏನಪ್ಪ ಅಂದ್ರೆ ನಿರೀಕ್ಷೆ ಮಾಡ್ಬೋದು. ಆ 1 ರಿಂದ 2 ಮಾರ್ಕ್ಸ್ ನಾವು ತೆಗೆದುಕೊಳ್ಬೇಕಪ್ಪ ಅಂತಂದ್ರೆ ಇಲ್ಲಿ 5th ದಿಂದ 12th ಸ್ಟ್ಯಾಂಡರ್ಡ್ ಕನ್ನಡ ಬುಕ್ಕನ್ನು ಏನಪ್ಪ ಅಂದ್ರೆ ನಾವು ರೆಫರ್ ಮಾಡಬೇಕು. ಅಷ್ಟೇ ಅಲ್ಲದೆ ಇದಕ್ಕೆ ಬೇರೆ ರೆಫರೆನ್ಸ್ ಬುಕ್ ಯಾವುದಪ್ಪ ಅಂತಂದ್ರೆ ಇಲ್ಲಿ ಕರ್ನಾಟಕ ಸರ್ಕಾರದಿಂದ ಏನಪ್ಪ ಅಂದ್ರೆ ಈ ಸಂಸ್ಕೃತ ಇಲಾಖೆಯಿಂದ ಒಂದು ಬಿಡುಗಡೆ ಮಾಡಿರ್ತಾರೆ ಸಾಹಿತ್ಯ ಪರಿಷತ್ತಿಂದ. ಯಾವ್ದು ರತ್ನಕೋಶ, ಕನ್ನಡ ರತ್ನಕೋಶ ಸಾಹಿತ್ಯ ಪರಿಷದವರು ಏನಪ್ಪ ಅಂದ್ರೆ ಬಿಡುಗಡೆ ಮಾಡಿರ್ತಕ್ಕಂಥ ರತ್ನಕೋಶ ಅಂತೇಳಿ ಒಂದು 20 ಅಥವಾ 25 ರೂಪೀಸ್ ಒಂದು ಬುಕ್ ಐತ್ರಿ. 40 ರೂಪೀಸ್ ಇರಬೇಕು. ಮೊದಲು 25 ಇತ್ತು, ಈಗ 40 ರೂಪೀಸ್ ಮಾಡಿದಾರೆ. 40 ರೂಪಾಯಿ ಒಂದು ಬುಕ್ ಸಿಗ್ತದೆ ಸಾಂದ ಪಾಕೆಟ್ ಮನಿ ಡೈರಿ ಟೈಪ್. ಆ ಬುಕ್ ತೊಗೊಂಡ್ರೆ ಏನಪ್ಪ ಅಂದ್ರೆ ಸಮಾನಾರ್ಥಕ ಪದಗಳಿಗೆ ಏನಪ್ಪ ಅಂದ್ರೆ ನಾವು ಭಾಳ ಈಸಿಯಾಗಿ ಏನಪ್ಪ ಅಂದ್ರೆ ಟ್ಯಾಕಲ್ ಮಾಡ್ಬೋದು. ನೆಕ್ಸ್ಟ್ ನೋಡ್ರಿ ವಾಕ್ಯ ರಚನೆ ಅಂತ ಬರ್ತದ. ವಾಕ್ಯ ರಚನೆ ಅಂತಂದ್ರೆ ಏನು? ಫಾರ್ ಎಕ್ಸಾಂಪಲ್ PQRS ಅಂತ ಕೊಟ್ಟಿರ್ತಾರೆ ನೋಡ್ರಿ. ಆ PQRS ಅಂದ್ರೆ ವಾಕ್ಯಗಳನ್ನ ಏನು ಮಾಡಿರ್ತಾರಪ್ಪ ಅಂದ್ರೆ ಒಂದು ಹಿಂದೆ ಮುಂದೆ ಮಾಡಿ ಕೊಟ್ಟಿರ್ತಾನೆ. PQRS ಟೈಪ್ ಏನಪ್ಪ ಅಂದ್ರೆ ಇಲ್ಲಿ ಕೊಟ್ಟಿರ್ತಾನೆ. ಯಾರು SDA ಮತ್ತು FD ಎಕ್ಸಾಮ್ ಯಾರು ಬರ್ದಿರಲ್ರಿ ಲಾಸ್ಟ್ ಟೈಮ್ ಅವ್ರಿಗೆ ಏನಪ್ಪ ಅಂದ್ರೆ ಇದ್ರ ಬಗ್ಗೆ ಗೊತ್ತಿದೆ. ವಾಕ್ಯ ರಚನೆಯನ್ನ ಮಾಡೋದು ಸರಿಯಾದ ರೀತಿ ಒಳಗೆ ಏನಪ್ಪ ಅಂದ್ರೆ ವಾಕ್ಯ ಜೋಡಣೆ ಮಾಡ್ತಕ್ಕಂಥ ಕೆಲವೊಂದಷ್ಟು ಕ್ವಶನ್ಸ್ಗಳು ಏನಪ್ಪ ಬಂದಿರ್ತಾವ. ಇದ್ರೊಳಗೆ ಏನಪ್ಪ ಅಂದ್ರೆ ನಾವು 1 ಕ್ವಶನ್ ಅಥವಾ 2 ಕ್ವಶನ್ ಏನಪ್ಪ ಅಂದ್ರೆ ನಿರೀಕ್ಷೆಯನ್ನ ಮಾಡ್ಬೋದು. ಕಾಣದ ಹಾದಿಗಳಂತೇಳಿ ನೋಡ್ರಿ ಸ್ವಲ್ಪ ಇಲ್ಲಿ ಗೂಗಲ್ ಟ್ರಾನ್ಸ್ಲೇಟ್ ಇಂಗ್ಲೀಷ್ದಿಂದ ಏನಪ್ಪ ಕನ್ನಡ ಟ್ರಾನ್ಸ್ಲೇಟ್ ಮಾಡಿದಾರ. ಸ್ವಲ್ಪ ಏನಪ್ಪ ಅಂದ್ರೆ ಇಲ್ಲಿ ವೆರಿಯೇಷನ್ ಆಗೈತಿ. ಕಾಣದ ಹಾದಿಗಳು ಅಂತಂದ್ರೆ ಅನ್ಸೀನ್ ಪ್ಯಾಸೇಜ್ ಅಂತ ಬರ್ತಾವ. ನಮ್ಗೆ ಯಾವುದೋ ಒಂದು ಪ್ಯಾಸೇಜ್ ನಮ್ಗೆ ಗೊತ್ತಿರೋದಿಲ್ಲ, ನಾವು ಕೇಳಿದಿರದ ಕಂಡಿರದ ಒಂದು ಯಾವುದೋ ಒಂದು ಪ್ಯಾಸೇಜ್ ಕೊಟ್ಟಿರ್ತಾನೆ. ಆ ಪ್ಯಾಸೇಜನ್ನು ಓದಿ ಕೆಲಸ ಏನಪ್ಪ ಅಂದ್ರೆ ನಾವು ಆನ್ಸರ್ ಮಾಡಬೇಕು. 3 ಮಾರ್ಕ್ಸಿಂದ ಒಂದು ಪ್ಯಾಸೇಜ್ ಕೊಟ್ಟಿರ್ತಾನೆ, 3 ಮಾರ್ಕ್ಸ್ ಕೇಳಿರ್ತಾನೆ ಅಥವಾ 5 ಮಾರ್ಕ್ಸ್ ಮ್ಯಾಕ್ಸಿಮಮ್ ಏನಪ್ಪ ಅಂತಂದ್ರೆ ಒಂದು 5 ಮಾರ್ಕ್ಸ್ ಗರಿಷ್ಠ ಏನಪ್ಪ ಅಂದ್ರೆ 5 ಮಾರ್ಕ್ಸಿಂದ ಇರ್ತದೆ. ಇಲ್ಲಿ ಕನಿಷ್ಠ ಅಂತಂದ್ರೆ ಒಂದು 3 ಮಾರ್ಕ್ಸಿಗೆ ಸಂಬಂಧಪಟ್ಟಂಗೆ ಒಂದು ಪ್ಯಾಸೇಜ್ ಏನಪ್ಪ ಅಂದ್ರೆ ಕೊಟ್ಟಿರ್ತಾನೆ. ಅದು ನಾವು ಏನಪ್ಪ ಅಂದ್ರೆ ಅನ್ಸೀನ್ ಪ್ಯಾಸೇಜ್ ಅಥವಾ ಕಾಣದ ಒಂದು ಯಾವುದಾದ್ರು ಒಂದು ಪ್ಯಾಸೇಜ್ ಪದ್ಯ ಭಾಗ ಇರ್ಬೋದು ಅಥವಾ ಗದ್ಯ ಭಾಗ ಇರ್ಬೋದು ಅಥವಾ ಒಂದು ಲೇಖನಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಒಂದು ಅಲ್ಲಿ ಪ್ಯಾಸೇಜ್ ಅನ್ನು ಕೊಟ್ಟಿರ್ತಾನೆ. ಅದನ್ನ ಏನು ಮಾಡ್ತದಪ್ಪ ಅಂದ್ರೆ ಅದ್ರ ಓದಿ ನಂತರ ಏನಪ್ಪ ಅಂದ್ರೆ ಕ್ವಶನ್ಸ್ ಇರ್ತಾವಲ್ಲ ಅದಕ್ಕೆ ಆನ್ಸರ್ ಮಾಡೋದು ಇರ್ತದ. 3 ರಿಂದ ಏನಪ್ಪ ಅಂದ್ರೆ 5 ಮಾರ್ಕ್ಸ್ಗಳು ಏನಪ್ಪ ಅಂದ್ರೆ ನಾವು ಇದರಿಂದ ಇಲ್ಲಿ ಏನಪ್ಪ ಅಂದ್ರೆ ಬಯಸ್ಬೋದು. 5 ರಿಂದ 3 ಮಾರ್ಕ್ಸಿಂದ 5 ಮಾರ್ಕ್ಸ್ ಏನಪ್ಪ ಅಂದ್ರೆ ನಮ್ಗೆ ಇಲ್ಲಿ ಏನಪ್ಪ ಅಂದ್ರೆ ಸಿಗ್ತಾವ. ಅದೊಂದು ಟಾಪಿಕ್ ಭಾಳ ಅಂತಂದ್ರೆ ನಮಗೆ ಎಷ್ಟು ಓದಿದ್ರು ನಮ್ಗೆ ಹೊಸದನ್ನ ಇರ್ತದೆ ರೀ. ಅದಕ್ಕೆ ಬಗ್ಗೆ ನೀವು ತಲೆ ಕೆಡ್ಸೋಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಾವು ಕ್ವಶನ್ ಪೇಪರ್ ಏನು ನೋಡ್ತೀವಲ್ಲ ಅವಾಗ ನಮಗೆ ಅದು ಗೊತ್ತಾಗೋದು ಎಲ್ಲಿಂದ ಬಂದೈತೆ ಅನ್ನೋದು. ಅಲ್ಲಿವರೆಗೆ ಏನಪ್ಪ ಅಂದ್ರೆ ಯಾವುದೇ ಅನ್ನೋದು ನಮ್ಗೆ ಗೊತ್ತಿರಂಗಿಲ್ಲ. ಓಕೆ, ಇನ್ನು ವಾಕ್ಯ ಮರು ಜೋಡಣೆ ಅಂತ ಬರ್ತದೆ. ಹೇಳಲ್ರಿ ವಾಕ್ಯ ಮರು ಜೋಡಣೆ ಹಿಂದೆ ಮುಂದೆ ಏನಪ್ಪ ಅಂದ್ರೆ ಕೊಟ್ಟಿರ್ತಾನೆ. ಆ ವಾಕ್ಯಗಳನ್ನ ಏನಪ್ಪ ಅಂದ್ರೆ ಮರು ಜೋಡಣೆ ಮಾಡಿ ಸರಿಯಾದ ಆನ್ಸರ್ ಯಾವುದನ್ನೋದು ನಾವು ಇಲ್ಲಿ ಚೂಸ್ ಮಾಡೋದು ಇರ್ತದೆ. ನೆಕ್ಸ್ಟ್ ಕ್ರಿಯಾಪದಗಳಂತ ನೋಡ್ತೀವಿ. ಹೌದ್ರಿ, ವಿಷಯ ಪದ ಅಂತ ಕೊಡ್ತೀವಿ, ವಿಷಯ ಕ್ರಿಯಾಪದ ಅಂತ ಕೊಟ್ಟಿದ. ಇಲ್ಲಿ ಕ್ರಿಯಾಪದಗಳಂತ ನೋಡ್ತೀವಿ. ಕ್ರಿಯಾಪದಗಳಂತ ಬಂದಿರ್ತಾವ. ಕ್ರಿಯಾಪದಗಳು ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಮಾಡು ಅಂತ ಐತಿ. ಯಾವುದ್ರಿ ಫಾರ್ ಎಕ್ಸಾಂಪಲ್ ಯಾವಪ್ಪ ಅಂದ್ರೆ ಮಾಡು ಅಂತ ನೋಡ್ತೀವಿ. ಆಮ್ಯಾಗ ಮಾಡುವ ಅಂತ ಬರ್ತದ. ನೆಕ್ಸ್ಟ್ ಏನಪ್ಪ ಅಂದ್ರೆ ಮಾಡುತ್ತಾನೆ ಅಂತ ನೋಡ್ತೀವಿ. ಯಾವುದ್ರಿ ಮಾಡುತ್ತಾನೆ. ಆಮ್ಯಾಗ ಹೋಗುತ್ತಾನೆ, ಬರುತ್ತಾನೆ, ಹಿಂಗೆಲ್ಲ ನೋಡ್ತೀವಿ. ಮಾಡುವ ಅಥವಾ ಮಾಡುತ್ತಾನೆ ಅಂತೇಳಿ ಈ ರೀತಿ ಏನಂತಂದ್ರೆ ಬರ್ತಾವ. ಬಟ್ ಇದ್ರೊಳಗೆ ನಾವು ಯಾವುದು ಕ್ರಿಯಾಪದ ಅಂತೀವ್ರಿ
ಮಾಡುವ, ಮಾಡುತ್ತಾನೆ. ಹೌದ್ರಿ. ಅದಕ್ಕೆ ಸರಿಯಾದ ಆನ್ಸರ್ ಯಾವತ್ತಪ್ಪ ಅಂದ್ರೆ ಕ್ರಿಯಾಪದ ಅಂತ ಬಂದಾಗ ಮಾಡುತ್ತಾನೆ ಅಂತೇಳಿ ಒಂದು ಏನಪ್ಪ ಅಂದ್ರೆ ಕ್ರಿಯಾಪದ ಇರ್ತದ. ಮಾಡು ಅನ್ನೋದು ಇದು ಏನಪ್ಪ ಅಂದ್ರೆ ಕ್ರಿಯಾಪದ ಅನಿಸ್ತದ, ಬಟ್ ಕ್ರಿಯಾಪದ ಅಲ್ಲ. ಏನ್ರಿ ಇದು ಧಾತು ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಮಾಡುವ ಅಂತ ಇದಲ್ರಿ, ಇದೇನಪ್ಪ ಅಂದ್ರೆ ಕ್ರಿಯಾಪದದ ಏನು ಇದು ಧಾತು, ಇದು ನಾಮ ಪ್ರಕೃತಿ ಅಂತ ಏನು ಮಾಡ್ತೀವಿ ನೋಡ್ತೀವಿ. ಮಾಡುತ್ತಾನೆ ಅಂತಕ್ಕಂಥದ್ದು ಏನಪ್ಪ ಅಂದ್ರೆ ನಾವು ಇಲ್ಲಿ ಕ್ರಿಯಾಪದ ಅಂತ ನೋಡ್ತೀವಿ. ಈ ಕ್ರಿಯಾಪದದ ಮೇಲೆ ಏನಪ್ಪ ಅಂದ್ರೆ ಕೆಲವೊಂದಷ್ಟು ಕ್ವಶನ್ಸ್ಗಳನ್ನ ಏನಪ್ಪ ಅಂದ್ರೆ ಕೇಳ್ತಿರ್ತಾನ. ಸಕರ್ಮಕ ಕ್ರಿಯಾಪದ, ಅಕರ್ಮಕ ಕ್ರಿಯಾಪದ ಈ ರೀತಿ ಬರ್ತಾವ್ರಿ. ಯಾವ ಕರ್ಮಪದವನ್ನು ಬಯಸುತ್ತಲ್ರಿ ಅದಕ್ಕೆ ನಾವು ಸಕರ್ಮಕ ಕ್ರಿಯಾಪದ ಅಂತೀವಿ. ಯಾವುದು ಕರ್ಮಪದವನ್ನು ಬಯಸೋದಿಲ್ವೋದೇನಪ್ಪ ಅಂದ್ರೆ ಅಕರ್ಮಕ ಕ್ರಿಯಾಪದ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ನೋಡ್ರಿ, ಫಾರ್ ಎಕ್ಸಾಂಪಲ್ ಈಗ ಮಲಗುತ್ತಾನೆ ಇಲ್ಲಿ ನಾವು ಕ್ರಿಯಾಪದ ಒಂದು ಅನ್ನಿಸ್ಕೋತ ಸಕರ್ಮಕ ಕ್ರಿಯಾಪದ ಅಂತಂದ್ರೆ ಅಲ್ಲಿ 3 ವಿಷಯಗಳು ಬರ್ತಾವೆ, 3 ಪ್ರಶ್ನೆಗಳಿರ್ತಾವ. ಏನನ್ನು, ಯಾರನ್ನು ಅಂತ ನೋಡ್ತೀವಿ. ಏನನ್ನು ಅಂತ ಈ ರೀತಿ ಏನಪ್ಪ ಅಂದ್ರೆ ಇಲ್ಲಿ ಪ್ರಶ್ನೆಗಳು ಏನಾದರೂ ಬಯಸ್ತಿದ್ವಪ್ಪ ಅಂದ್ರೆ ಅದಕ್ಕೆ ನಾವು ಸಕರ್ಮಕ ಕ್ರಿಯಾಪದ ಅಂತ ನೋಡ್ತೀವಿ. ಫಾರ್ ಎಕ್ಸಾಂಪಲ್ ಆಶಾ ನಾಚುತ್ತಾಳೆ ಅಂತ ಐತಿ. ಈ ಕರ್ಮ ಇದು ಸಕರ್ಮಕನೋ ಅಕರ್ಮಕ ಅಂತ ಕೇಳ್ತಾನ. ಪ್ರೇಮ ನಾಚುತ್ತಾಳೆ, ಏನನ್ನು ನಾಚುತ್ತಾಳೆ ಅನ್ನಕ್ಕೆ ಬರೋದಿಲ್ಲ, ಯಾರನ್ನು ನಾಚುತ್ತಾಳೆ ಅಂತ ಅನ್ನಕ್ಕೆ ಬರೋಂಗಿಲ್ಲ. ಬಟ್ ಇದು ಏನಪ್ಪ ಅಂದ್ರೆ ಕರ್ಮಪದವನ್ನು ಏನಪ್ಪ ಅಂದ್ರೆ ಬಯಸಂಗಿಲ್ಲ. ಫಾರ್ ಎಕ್ಸಾಂಪಲ್ ಇದು ಏನಪ್ಪ ಅಂದ್ರೆ ಅಕರ್ಮಕ ಕ್ರಿಯಾಪದ ಅಂತ ನೋಡ್ತೀವಿ. ಇಲ್ಲಿ ಸಕರ್ಮ ಮಲಗುತ್ತದೆ, ಏನು ಮಲಗುತ್ತದೆ, ಏನನ್ನು ಮಲಗುತ್ತದೆ, ಯಾರನ್ನು ಮಲಗುತ್ತೆ ಅಂತ ಪ್ರಶ್ನೆ ಮಾಡಕ್ಕೆ ಬರೋದಿಲ್ಲ ನಮಗಿಲ್ಲಿ. ಹೌದಲ್ರಿ. ಫಾರ್ ಎಕ್ಸಾಂಪಲ್ ಮಾಡುತ್ತಾನೆ, ಹೌದು ಕೆಲಸವನ್ನು ಮಾಡುತ್ತಾನೆ. ಇದು ಮಾಡುತ್ತಾನೆ ಅನ್ನೋದು ಏನಪ್ಪ ಅಂದ್ರೆ ಇದು ಸಕರ್ಮಕ ಕ್ರಿಯಾಪದ. ಏನು ಮಾಡ್ತಾನೆ ಅಂತ ಕೇಳಿದಾಗ ಅಲ್ಲಿ ಪ್ರಶ್ನೆಯನ್ನು ಮಾಡಿದಾಗ ಏನಪ್ಪ ಅಂದ್ರೆ ಅದಕ್ಕೆ ಆನ್ಸರ್ ನಾವು ಬರಬೇಕು. ಅದಕ್ಕೆ ನಾವು ಸಕರ್ಮಕ ಕ್ರಿಯಾಪದ ಅಂತ ನೋಡ್ತೀವಿ. ಈ ರೀತಿ ಕ್ರಿಯಾಪದೊಳಗೆ ಅಕರ್ಮಕ ಸಕರ್ಮಕ ಅಂತ ಬರ್ತಾವ್ರಿ. ಅದ್ರ ಮೇಲೆ ಏನಪ್ಪ ಅಂದ್ರೆ ಇಲ್ಲಿ ಪ್ರಶ್ನೆ ಕೇಳ್ತಕ್ಕಂಥ ಸಾಧ್ಯತೆಗಳು ಏನಪ್ಪ ಅಂದ್ರೆ ಬಹಳ ಇರ್ತಾವ. ಅದನ್ನು ನಾವು ಏನಪ್ಪ ಅಂದ್ರೆ ಸ್ಟಡಿ ಮಾಡಬೇಕಾಗ್ತದ. ಇನ್ನು ಭಾಷಾ ವೈಶಿಷ್ಟ್ಯಗಳು ಮತ್ತು ನುಡಿಗಟ್ಟುಗಳು ಅಂತ ಬರ್ತಾವ್ರಿ. ನುಡಿಗಟ್ಟುಗಳು 1 ರಿಂದ 2 ಮಾರ್ಕ್ಸ್ ಏನಪ್ಪ ಅಂದ್ರೆ ಇದ್ಮೇಲೆ ನುಡಿಗಟ್ಟುಗಳು ಕೇಳಿರ್ತಾರ. ಆ ನುಡಿಗಟ್ಟುಗಳಿಗೆ ಏನಪ್ಪ ಅಂದ್ರೆ ಸರಿಯಾದ ಆನ್ಸರ್ ಏನಪ್ಪ ಅಂದ್ರೆ ನಾವು ಇಲ್ಲಿ ಮಾಡಿರಬೇಕು. ನೆಕ್ಸ್ಟು ಒಂದು ಪದದ ಇನ್ನೊಂದು ಪರ್ಯಾಯ ಪದ, ಒಂದು ಪದ ಕೊಟ್ಟಿರ್ತಾನ ಅದಕ್ಕೆ ಪರ್ಯಾಯ ಅರ್ಥಗಳನ್ನ ಏನಪ್ಪ ಅಂದ್ರೆ ನಾವು ಇಲ್ಲಿ ಹುಡುಕಬೇಕು. ಆ ಪರ್ಯಾಯ ಅರ್ಥಗಳು ಒಂದು ಪದ ಕೊಟ್ಟಿರ್ತಾನ ಅದಕ್ಕೆ ಪರ್ಯಾಯ ಅರ್ಥಗಳಂತ ನೋಡ್ತೀವಿ. ಇವತ್ತು ಅದನ್ನ ಏನಪ್ಪ ಅಂದ್ರೆ ಚರ್ಚೆಯನ್ನು ಮಾಡ್ಕೊಂತ ಹೋಗೋಣ. ಯಾವ ರೀತಿ ಒಂದು ಪದಕ್ಕೆ ಇನ್ನೊಂದು ಪರ್ಯಾಯ ಅರ್ಥಗಳಿರ್ತಾವೆ ಅನ್ನೋದನ್ನ ಏನಪ್ಪ ಅಂದ್ರೆ ನಾವಿಲ್ಲೇ ನೋಡ್ತೀವಿ. ನೆಕ್ಸ್ಟ್ ವಾಕ್ಯದ ಭಾಗಗಳ ಕಲಿಸುವಿಕೆ. ಇದೇನಪ್ಪ ಅಂದ್ರೆ ಸ್ವಲ್ಪ ಟ್ರಾನ್ಸ್ಲೇಟ್ ಒಳಗೆ ಇದೆ ವಾಕ್ಯಗಳು ಅಂತ ಏನು ಅಂತಂದ್ರೆ ಬರ್ತಾವ. ನೆಕ್ಸ್ಟ್ ಅಷ್ಟೇ ಅಲ್ಲದೆ ಏನಪ್ಪ ಅಂದ್ರೆ ಗ್ರಹಿಕೆ ಅಂತ ನೋಡ್ತೀವಿ. ನೆಕ್ಸ್ಟ್ ಶಬ್ದಕೋಶ. ಇಲ್ಲಿ ಸ್ವಲ್ಪ ರಿಪೀಟ್ ಆಗ್ಯದ, ಟ್ರಾನ್ಸ್ಲೇಟ್ ತೊಗೊಳ್ಳೋಣ. ಈ ರೀತಿಯಾಗಿ ಏನಪ್ಪ ಅಂದ್ರೆ ನಾವಿಲ್ಲಿ ವಿಲೇಜ್ ಅಕೌಂಟಿಗೆ ಸಂಬಂಧಪಟ್ಟಂತೆ 35 ಮಾರ್ಕ್ಸ್ ಏನೈತಲ್ರಿ, ಎಷ್ಟು ಮಾರ್ಕ್ಸ್ ರೀ 35 ಮಾರ್ಕ್ಸ್ ಏನಪ್ಪ ಅಂದ್ರೆ ಇದ್ರೊಳಗೆ ಐತಿ. ಆ 35 ಮಾರ್ಕ್ಸ್ಗೆ ಸಂಬಂಧಪಟ್ಟಂಗೆ ಏನಪ್ಪ ಅಂದ್ರೆ ಈ ರೀತಿ ನಾವು ಏನಪ್ಪ ಅಂದ್ರೆ ಸಿಲೆಬಸ್ ಏನಪ್ಪ ಅಂದ್ರೆ ಸ್ಟಡಿ ಮಾಡಬೇಕಾಗ್ತದೆ. ಫಾರ್ ಎಕ್ಸಾಂಪಲ್ ಇದು ನೋಡ್ರಿ, ಇನ್ನೊಂದು ನನ್ನ ಪ್ರಕಾರ ಏನಪ್ಪ ಅಂದ್ರೆ ಇದ್ರೊಳಗೆ ಒಂದು ಏನಪ್ಪ ಅಂದ್ರೆ ಮಿಸ್ಟೇಕ್ ಮಾಡಿದಾನೆ ಅನಿಸ್ತದ. ಬಟ್ ಅದನ್ನು ಕೇಳ್ಬೋದು. ಏನು ಕೇಳ್ಬೋದಪ್ಪ ಅಂತಂದ್ರೆ ಕವಿ ಇಲ್ಲಿ ಸಾಹಿತ್ಯ ಏನು ಕೇಳಿಲ್ಲ ಅವ. ಯಾವುದ್ರಿ ಸಾಹಿತ್ಯ ಈ ಒಂದು ಸಿಲೆಬಸ್ ಒಳಗೆ ಏನಪ್ಪ ಅಂದ್ರೆ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಏನಪ್ಪ ಅಂದ್ರೆ ಸಿಲೆಬಸ್ಸನ್ನು ಕೊಟ್ಟಿಲ್ಲ. ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೆ ಇದ್ರೊಳಗೆ ಸಿಲೆಬಸ್ ಕೊಟ್ಟಿಲ್ಲಪ್ಪ ಅಂತಂದ್ರೆ ನಾವು ಓದದೇ ಇರಬಾರ್ದು. ಸಾಹಿತ್ಯದ ಮೇಲೆ ಏನಪ್ಪ ಅಂದ್ರೆ 100% ಏನಪ್ಪ ಅಂದ್ರೆ 4 ರಿಂದ 5 ಕ್ವಶನ್ಸ್ ಏನಂತಂದ್ರೆ ಬರ್ತಾವ. ಬಟ್ ಈ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೆ ಇದ್ರೊಳಗೆ ಏನಪ್ಪ ಅಂದ್ರೆ ಸಿಲೆಬಸ್ ಒಳಗೆ ಕೊಟ್ಟಿಲ್ಲ. ಸಿಲೆಬಸ್ ಒಳಗೆ ಸಾಹಿತ್ಯದ ಬಗ್ಗೆ ಕೊಟ್ಟಿಲ್ಲಪ್ಪ ಅಂತಂದ್ರೆ ನಾವು ಬಿಡಕ್ಕೆ ಹೋಗ್ಬಾರ್ದು. ಯಾಕಂತಂದ್ರೆ ಸಾಹಿತ್ಯ ಇರಲಿಲ್ಲಪ್ಪ ಅಂತಂದ್ರೆ ಎಕ್ಸಾಮ್ನೇ ಅಲ್ಲ. ಹೌದ್ರಿ, SDA ತಗೋರಿ, FDS ತಗೋರಿ, ಹಿಂದೆ ನಡೆದಿರ್ತಕ್ಕಂಥ ಗ್ರೂಪ್ C ಎಕ್ಸಾಮ್ಗಳು ಏನಿದ್ವು ಅಲ್ರಿ ಅವು ಎಲ್ಲ ಎಕ್ಸಾಮ್ದೊಳಗೆ ಏನಪ್ಪ ಅಂದ್ರೆ ಸಾಹಿತ್ಯದ ಮೇಲೆ ಏನಪ್ಪ ಅಂದ್ರೆ ಪ್ರಶ್ನೆಗಳು ಬಂದಾವ. ಬಟ್ ಏನಪ್ಪ ಅಂದ್ರೆ ಈ ಸಿಲೆಬಸ್ದೊಳಗೆ ಏನಪ್ಪ ಅಂದ್ರೆ ಸಾಹಿತ್ಯ ಸಂಬಂಧಪಟ್ಟಂಗ ಇಲ್ಲಿ ಸಿಲೆಬಸ್ ಕೊಟ್ಟಿಲ್ಲ. ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೆ ಸಿಲೆಬಸ್ ಕೊಟ್ಟಿಲ್ಲ ಅಂತ ತಿಳ್ಕೊಂಡ್ಬಿಟ್ಟು ನಾವು ಅಂದ್ರೆ ಸ್ಟಡಿ ಮಾಡೋದು ಬಿಡಬಾರ್ದು. ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೆ ಏನಪ್ಪ ಅಂದ್ರೆ ನಾವು ಇಲ್ಲಿ ಏನಪ್ಪ ಅಂದ್ರೆ ಸ್ಟಡಿ ಮಾಡಲೇಬೇಕು. ಆದ್ರೆ ಸರ್ ಎಲ್ಲಿ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೆ ಎಲ್ಲಿ ಸ್ಟಡಿ ಮಾಡೋದು? ಈ ಒಂದು ಏನದು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಐತಲ್ರಿ, ಇದನ್ನ ಎಕ್ಸಾಮ್ ಯಾರು ಕಂಡಕ್ಟ್ ಮಾಡತ್ತಾರಪ್ಪ ಅಂದ್ರೆ KE ಕಂಡಕ್ಟ್ ಮಾಡತ್ತಾರ. ಯಾರು KE ಏನು ಮಾಡ್ತದಂದ್ರೆ KE ಏನಪ್ಪ ಅಂದ್ರೆ ಈ ಒಂದು ಎಕ್ಸಾಮನ್ನು ಏನಪ್ಪ ಅಂದ್ರೆ ಕಂಡಕ್ಟನ್ನು ಮಾಡ್ತಿದ್ದಾರೆ. KE ಏನಪ್ಪ ಅಂದ್ರೆ ಈ ಎಕ್ಸಾಮ್ ಕಂಡಕ್ಟ್ ಮಾಡೋದ್ರಿಂದ ಏನಪ್ಪ ಅಂದ್ರೆ ಇವ್ರು ಏನಪ್ಪ ಅಂದ್ರೆ ಭಾಳ ಡೆಪ್ತ್ ಆಗಿ ಏನಪ್ಪ ಅಂದ್ರೆ ಪ್ರಶ್ನೆಯನ್ನು ಕೇಳಲಿಕ್ಕೆ ಹೋಗೋದಿಲ್ಲ. ಸೊ ಆ ಕಾರಣದಿಂದ ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ನಾನು ಹೇಳಿದ್ನಲ್ಲ ರೀ 5th ರಿಂದ 12th ಮಟ್ಟ ಏನಪ್ಪ ಅಂದ್ರೆ ಅಲ್ಲಿ ಯಾವ ಏನೋ ಪಾಠಗಳ ಅಥವಾ ಆ ಒಂದು ಅಧ್ಯಾಯ ಅಥವಾ ಪದ್ಯದ ಕೊನೆಯ ಭಾಗಕ್ಕೆ ಏನಪ್ಪ ಅಂದ್ರೆ ಆ ಲೇಖಕರ ಪರಿಚಯ ಅಥವಾ ಕವಿ ಪರಿಚಯ ಅಂತ ಕೊಟ್ಟಿರ್ತಾರೆ. ಆ ಲೇಖಕರ ಪರಿಚಯ ಕವಿ ಪರಿಚಯ ಏನಪ್ಪ ಅಂದ್ರೆ ಒಂದು ಕಡೆ ನಾವು ಕ್ಲಾಸ್ ವೈಸ್ 5th 6th 7th ಹಿಂಗೆ ಅಂತಂದ್ರೆ ಪಾರ್ಟ್ ವೈಸ್ ಮಾಡ್ಕೊಂಡು ಬರ್ಕೊಂಡು ಅವನೇ ಏನಪ್ಪ ಅಂತಂದ್ರೆ ನಾವು ಪರ್ಫೆಕ್ಟ್ ಮಾಡಿವಪ್ಪ ಅಂದ್ರೆ ಅದ್ರ ಮೇಲೆ ಏನಪ್ಪ ಅಂದ್ರೆ ಪ್ರಶ್ನೆಗಳು ಬರ್ತಕ್ಕಂಥ ಸಾಧ್ಯತೆಗಳು ಇರ್ತಾವೆ. ಯಾಕಂದ್ರೆ ನಾವು 2019 SDA FDA ಮತ್ತು ಗ್ರೂಪ್ C ಓದುವಾಗ ಏನು ಮಾಡಿದ್ವಪ್ಪ ಅಂದ್ರೆ ಅದೇ ರೀತಿ ನಾವು ಮಾಡ್ಕೊಂಡಿದ್ದೀವಿ. 5ನೇ ತಿಂದ ಹಿಡ್ಕೊಂಡ್ಬಿಟ್ಟು 12th ಮಟ್ಟ ಏನಪ್ಪ ಅಂದ್ರೆ ಒಂದ್ಸಲ ಆ ಕವಿ ಪರಿಚಯ ಮತ್ತು ಲೇಖಕ
ಲೇಖಕರ ಪರಿಚಯ ಅಂತ ಇತ್ತಲ್ರಿ ಅದನ್ನು ಬರ್ಕೊಂಡಿದ್ವಿ. ಅವರು ಲೇಖಕರು ಸಂಬಂಧಪಟ್ಟಂಗೆ ಏನು ಆ ಲೇಖಕರು ಯಾರು ಆಥರ್ ಬರ್ದಿದ್ರಲ್ರಿ ಅದರೊಳಗಿಂದ ಹೆಚ್ಚಿನ ವಿಷಯ ತೊಗೊಂಡು ಅದ್ರಾಗ ಸೇರ್ಪಡೆ ಮಾಡಿ ಅಂತಂದು ಬರ್ಕೊಂಡಿದ್ವಿ. ಅದೇನಪ್ಪ ಅಂದ್ರೆ ಸಕ್ಸಸ್ ಆಗಿತ್ತು. ಬಟ್ ನೀವು ಏನಪ್ಪ ಅಂದ್ರೆ ಅದೇ ರೀತಿ ಮಾಡ್ಬೇಕ್ರಿ. ಏನ್ರಿ ಈ 5ನೇದಿಂದ 12ನೇ ತರಗತಿವರೆಗೆ ಏನು ಕನ್ನಡಕ್ಕೆ ಸಂಬಂಧಪಟ್ಟಂಗೆ ಏನಪ್ಪ ಅಂದ್ರೆ ಎಲ್ಲಿ ಪಠ್ಯಕ್ರಮ ಏನೈತಿಲ್ರಿ ಆ ಪಠ್ಯಕ್ರಮದ ಕೊನೆಯ ಭಾಗದೊಳಗೆ ಏನಪ್ಪ ಅಂದ್ರೆ ಲೇಖಕರ ಪರಿಚಯ ಮತ್ತು ಕವಿ ಪರಿಚಯ ಕೊಟ್ಟಿರ್ತಾನೆ. ಅಲ್ಲಿ ಏನಪ್ಪ ಅಂದ್ರೆ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೆ ಅವ್ನು ನಾವು ಸ್ವಲ್ಪ ಸ್ಟಡಿ ಮಾಡಿವಪ್ಪ ಅಂತಂದ್ರೆ ಇಲ್ಲಿ ಏನಪ್ಪ ಅಂದ್ರೆ ಅದ್ರ ಮೇಲೆ ಏನಪ್ಪ ಅಂದ್ರೆ ನಮಗೆ ಇಲ್ಲಿ ಆನ್ಸರ್ಗಳು ಏನಪ್ಪ ಅಂದ್ರೆ ಸಿಗ್ತಾವ. ಸೊ ಕೆದವ್ರು ನಡೆಸೋದ್ರಿಂದ ಏನಪ್ಪ ಅಂದ್ರೆ ಭಾಳ ಡೆಪ್ತಕ್ಕೆ ಹೋಗಂಗಿಲ್ಲ, ಮೇಲಿಂದ ಏನಪ್ಪ ಅಂದ್ರೆ ಕೇಳ್ತಾನ. ಸೊ ಆ ಕಾರಣದಿಂದ ಏನಪ್ಪ ಅಂದ್ರೆ ಸಾಹಿತ್ಯ ಇದ್ರೊಳಗೆ ಕೊಟ್ಟಿಲ್ಲ ಅಂತೇಳಿ ನಾವು ಬಿಡ್ಲಿಕ್ಕೆ ಹೋಗ್ಬಾರ್ದು. ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೂ ಕ್ವಶನ್ಸನ್ನು ಕೇಳ್ತಕ್ಕಂಥ ಸಾಧ್ಯತೆ ಇರ್ತದ. ಅಷ್ಟೇ ಅಲ್ಲದೆ ಏನಪ್ಪ ಅಂತಂದ್ರೆ ಇಲ್ಲೇ ಇನ್ನೊಂದು ಏನಪ್ಪ ಅಂದ್ರೆ ಕೆಲವೊಂದು ಇತಿಹಾಸ ಕನ್ನಡಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ನೇರವಾದ ಪ್ರಶ್ನೆಗಳನ್ನ ಏನಪ್ಪ ಅಂದ್ರೆ ಕೇಳ್ತಿರ್ತಾನೆ. ಸ್ವಲ್ಪ ಸಿ ಗ್ರೂಪದ್ದು ಏನು ಲಾಸ್ಟ್ ಟೈಮ್ ಯಾರು ಸಿ ಗ್ರೂಪ್ ಎಕ್ಸಾಮ್ ಕಂಡಕ್ಟ್ ಮಾಡಿದಾರಲ್ರಿ ಅಥವಾ ಯಾರು ಬರ್ದಾರಲ್ಲ ಅಥವಾ ಯಾರು ಬರ್ದಿಲ್ಲಲ್ಲ ಸ್ವಲ್ಪ ತಿಳ್ಕೊಳಕ್ಕೆ ಏನು ಪ್ರಯತ್ನ ಮಾಡಿರಿ. ಬಟ್ ನಾವು ಈ ಕ್ಲಾಸ್ ಏನು ತೊಗೊಂಡಿರ್ತೀವಲ್ರಿ ಭಾಳ ಏನು ಇಂಪಾರ್ಟೆಂಟ್ಸ್ ಅದಾವ. ಇದು ಅಷ್ಟೇ ಅಲ್ಲದೆ ಇಲ್ಲೇನು ಸಿಲೆಬಸ್ ಏನು ಕೊಟ್ಟಾನಲ್ರಿ ಇದು ಅಷ್ಟೇ ಅಲ್ಲದೆ ಏನಪ್ಪ ಅಂತಂದ್ರೆ ಮತ್ತೆ ಏನು ಕೇಳ್ತಾನ ಎಕ್ಸ್ಟ್ರಾ ನಾಲೆಜ್ ಏನು ಕೇಳ್ತಾನ ಸಿ ಗ್ರೂಪ್ಗೆ ಸಂಬಂಧಪಟ್ಟಂಗೆ. ಯಾಕಂದ್ರೆ ಇಲ್ಲಿವರೆಗೆ ನಾವು ಹಲವಾರು ಏನಪ್ಪ ಅಂದ್ರೆ ಸಿ ಗ್ರೂಪ್ ಎಕ್ಸಾಮನ್ನು ಬರೆದಿದ್ದೀನಿ. ಎಕ್ಸಾಮ್ ಬರೆದ ಅನುಭವದ ಮೇಲೆ ಏನಪ್ಪ ಅಂದ್ರೆ ಹೇಳ್ತಾ ಇದ್ದೀನಿ. ಇದೆಲ್ಲ ಸಿಲೆಬಸ್ ಬಿಟ್ಟು ಸ್ಟಡಿ ಮಾಡಿನೂ ಏನಪ್ಪ ಅಂದ್ರೆ ಮತ್ತೆ ಏನು ಕೇಳ್ಬೋದು ಅನ್ನೋದು ಏನಪ್ಪ ಅಂದ್ರೆ ನಂತರದ ಕೆಲವೊಂದಷ್ಟು ನಂತರ ಏನು ಕ್ಲಾಸ್ ತೊಗೋತೀವಲ್ರಿ ಅವಾಗ ಡಿಸ್ಕಸ್ ಏನು ಮಾಡ್ಕೊಂತ ಏನಪ್ಪ ಅಂದ್ರೆ ಹೋಗೋಣ. ಬಟ್ ಈ ಸಿಲೆಬಸ್ ಏನಪ್ಪ ಅಂತಂದ್ರೆ ನಿಮ್ಗೆ ಕಂಪಲ್ಸರಿ ಇರಬೇಕು. ಯಾಕಂದ್ರೆ ನಮ್ಗೆ 35 ಮಾರ್ಕ್ಸ್ ಇದೆ. ನಮ್ಮ ಭವಿಷ್ಯವನ್ನು ನಿರ್ಧಾರ ಮಾಡ್ತಕ್ಕಂಥ ಪೇಪರ್ ಯಾವಪ್ಪ ಅಂದ್ರೆ ಪೇಪರ್ ಸೆಕೆಂಡ್ ಏನು ಕಮ್ಯುನಿಕೇಷನ್ ಐತಲ್ರಿ ಭಾಳ ಇಂಪಾರ್ಟೆಂಟ್ ಇರ್ತದ. 200 ಅಂಕಗಳು ಇರ್ತಾವ್ರಿ. ನೋಡ್ರಿ ಇಲ್ಲಿ 200 ಅಂಕಗಳು ಈ ಒಂದು ವಿಲೇಜ್ ಅಕೌಂಟಿಂಗ್ ಸಂಬಂಧ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಎಕ್ಸಾಮ್ ಏನೈತಲ್ರಿ ಈ ಒಂದು ಹುದ್ದೆಗೆ ಏನಪ್ಪ ಅಂದ್ರೆ 200 ಏನಪ್ಪ ಅಂದ್ರೆ ಕ್ವಶನ್ಸ್ಗಳು ಇರ್ತಾವ. 200 ಮಾರ್ಕ್ಸನೇ ಇರ್ತಾವ. ಬಟ್ ನೆಗೆಟಿವ್ ಐತಿ ಎಷ್ಟು ರೀ 0.25 ಅಂತಂದ್ರೆ 1/4 ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ ನಾವು. ಹೌದ್ರಿ ಒಂದು ಏನು 4 ಕ್ವಶನ್ ಏನಾದರೂ ರಾಂಗ್ ಮಾಡಿವಪ್ಪ ಅಂತಂದ್ರೆ ನಮಗೆ ಒಂದು ಪ್ರಶ್ನೆ ಏನಪ್ಪ ಅಂತಂದ್ರೆ ಇಲ್ಲಿ 1 ಮಾರ್ಕ್ಸ್ ಏನಪ್ಪ ಅಂದ್ರೆ ಕಳ್ಕೊಳ್ತೀವಿ. ಒಂದು ಕ್ವಶನ್ಸ್ ಏನಾದರೂ ರಾಂಗ್ ಆಯ್ತಪ್ಪ ಅಂದ್ರೆ 0.25 ಏನಪ್ಪ ಅಂದ್ರೆ ನಮಗೆ ಬಂದಿರತಕ್ಕಂಥ ಮಾರ್ಕ್ಸ್ ಒಳಗೆ ಮೈನಸ್ ಆಗ್ತದ. ಸೊ ಇಲ್ಲಿ ಮೈನಸ್ ಇರೋದ್ರಿಂದ ಏನಪ್ಪ ಅಂದ್ರೆ ಭಾಳ ಕೇರ್ಫುಲ್ಲಾಗಿ ಏನಪ್ಪ ಅಂದ್ರೆ ಈ ಎಕ್ಸಾಮನ್ನು ಏನಪ್ಪ ಅಂದ್ರೆ ನಾವು ಅಟೆಂಡ್ ಮಾಡಬೇಕಾಗ್ತದ. ಮತ್ತು ಪ್ರಶ್ನೆಗಳನ್ನು ಒಂದು ಕುಲಂಕುಷವಾಗಿ ಏನಪ್ಪ ಅಂದ್ರೆ ಸ್ವಲ್ಪ ಏನಪ್ಪ ಅಂದ್ರೆ ಅಬ್ಸರ್ವೇಷನ್ ಮಾಡಿ ಏನಪ್ಪ ಅಂದ್ರೆ ನಾವು ಪ್ರಶ್ನೆನ ಇಲ್ಲಿ ಟಿಕ್ ಮಾಡಬೇಕಾಗ್ತದ. ಸೊ ಇಲ್ಲಿ ನೋಡ್ರಿ 200 ಏನು ಕ್ವಶನ್ಸ್ ಏನಿದಾವಲ್ರಿ ಆ 200 ಕ್ವಶನ್ಸ್ಗೆ 200 ಮಾರ್ಕ್ಸ್ ಇರ್ತಾವ. ನನ್ನ ಪ್ರಕಾರ ಇದ್ರೊಳಗೆ ನಾವು ಗೇನ್ ಆಗ್ಬೇಕಪ್ಪ ಅಂತಂದ್ರೆ ಅಥವಾ ವಿಲೇಜ್ ಅಕೌಂಟ್ ಆಫೀಸರ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗ್ಬೇಕಪ್ಪ ಅಂತಂದ್ರೆ ಏನಿಲ್ಲ ಅಪ್ಪ ಅಂತಂದ್ರು ಇದ್ರೊಳಗೆ ನನ್ನ ಪ್ರಕಾರ 140+ ಮಾಡ್ಬೇಕ್ರಿ. ಎಷ್ಟ್ರಿ 140+, 140ಕ್ಕಿಂತ ಹೆಚ್ಚು ಏನಪ್ಪ ಅಂತಂದ್ರೆ ನಮ್ಮ ಸ್ಕೋರ್ ಆಯ್ತಪ್ಪ ಅಂತಂದ್ರೆ 100% ಏನಪ್ಪ ಅಂತಂದ್ರೆ ನಾವು ಇದನ್ನ ಏನಪ್ಪ ಅಂದ್ರೆ ಈ ಒಂದು ಹುದ್ದೆಯನ್ನು ಪಡ್ಕೊಳ್ಬೋದು. ಅಷ್ಟೇ ಸ್ಟೇಟ್ ವೈಸ್ ಒಂದು ಎಕ್ಸಾಮ್ ಇಲ್ಲರಿ. SDAPD ಹಂಗೆ ಇರ್ತಾವೆ ಸ್ಟೇಟ್ ವೈಸ್ ಎಕ್ಸಾಮ್ ಇರ್ತಾವೆ. ಬಟ್ ಇದು ಏನಪ್ಪ ಅಂದ್ರೆ ಡಿಸ್ಟಿಕ್ ವೈಸ್ ಎಕ್ಸಾಮ್ ಇರೋದ್ರಿಂದ ಏನಪ್ಪ ಅಂದ್ರೆ ಅಲ್ಲಿ ಹೆಚ್ಚು ಕಡಿಮೆ ಸ್ಕೋರ್ ಏನಪ್ಪ ಅಂದ್ರೆ ಹೆಚ್ಚು ಕಡಿಮೆ ಆಗ್ತಕ್ಕಂಥ ಸಾಧ್ಯತೆಯೂ ಇರ್ತಾವೆ. ಯಾಕಂದ್ರೆ ಬೆಳಗಾವಿಗೆ ಕಡಿಮೆ ಸ್ಕೋರ್ ನಿಂತಂದ್ರೆ ಬೆಂಗಳೂರಿಗೆ ಹೆಚ್ಚು ನಿಂದಿರ್ಬೋದು, ಬೆಂಗಳೂರಿಗೆ ಹೆಚ್ಚು ನಿಂತಪ್ಪ ಅಂದ್ರೆ ಬೆಳಗಾವಿಗೆ ಕಡಿಮೆ, ಈ ರೀತಿ ಏನಪ್ಪ ಅಂದ್ರೆ ಹೆಚ್ಚು ಡಿಸ್ಟಿಕ್ ವೈಸ್ ಇರೋದ್ರಿಂದ ಏನಪ್ಪ ಅಂದ್ರೆ ಹೆಚ್ಚು ಕಡಿಮೆ ಆಗ್ತಿರ್ತದೆ. ಬಟ್ ನಮ್ಮ ಸ್ಕೋರ್ ಏನಿರ್ಬೇಕಪ್ಪ ಅಂದ್ರೆ 140+ ಏನಪ್ಪ ಇತ್ತಂದ್ರೆ ನಮಗೆ ಈ ಒಂದು ಹುದ್ದೆನ ಏನಪ್ಪ ಅಂದ್ರೆ ನಾವು ತಗೊಳ್ಳೋಕೆ ಏನಪ್ಪ ಅಂದ್ರೆ ಸಬಲರಾಗಿರ್ತೀವಿ. ಸೊ ಕೇರ್ಫುಲ್ ಆಗಿ ಏನಪ್ಪ ಅಂದ್ರೆ ಇದನ್ನ ಮಾಡಬೇಕು. ಇದು ಏನು ಸೆಕೆಂಡ್ ಪೇಪರ್ ಏನೈತಲ್ಲ ಕಮ್ಯುನಿಕೇಷನ್ ಪೇಪರ್ ಐತಲ್ರಿ ಕನ್ನಡ ಇಂಗ್ಲೀಷ್ ಮತ್ತು ಏನಪ್ಪ ಅಂದ್ರೆ ಕಂಪ್ಯೂಟರ್ ಭಾಳ ಇಂಪಾರ್ಟೆಂಟು. ಯಾಕಂದ್ರೆ ನಾವು ಬರೀ 3 ವಿಷಯ ಅಷ್ಟೇ ಸ್ಟಡಿ ಮಾಡ್ತೀವಿ. ಫಸ್ಟ್ ಪೇಪರ್ ಏನಪ್ಪ GK ಅಂತ ಏನು ಬರ್ತದಲ್ರಿ ಅದ್ರಾಗ ನಾವು ಕರೆಂಟ್ ಅಫೇರ್ಸ್ ಓದಬೇಕು. ಆಮೇಲೆ ಏನಪ್ಪ ಅಂತಂದ್ರೆ ಸ್ಟ್ಯಾಟಿಕ್ಸ್ GK ಓದಬೇಕು, GK ಓದಬೇಕು. ಅದ್ರ ಜೊತೆಗೆ ಏನಪ್ಪ ಅಂದ್ರೆ ಜಿಯೋಗ್ರಫಿ ಓದಬೇಕು, ಎಕನಾಮಿಕ್ಸು, ಹಿಸ್ಟ್ರಿ, ಆಮೇಲೆ ಏನಪ್ಪ ಅಂತಂದ್ರೆ ಪಬ್ಯಾಡ್ ಅಂತ ಬಂದದ. ಆಮ್ಯಾಗ ಮತ್ತೆ ಪಂಚಾಯತಿಗೆ ಸಂಬಂಧಪಟ್ಟಾಗ ಮತ್ತೊಂದು ಏನಪ್ಪ ಅಂದ್ರೆ ಯಾಡಿಂಗ್ ಏನಪ್ಪ ಯಾಡ್ ಮಾಡಿದಾನ. ಅಲ್ಲೆಲ್ಲ ಭಾಳ ಸಬ್ಜೆಕ್ಟ್ಗಳನ್ನ ಓದೋದ್ರಿಂದ ಏನಪ್ಪ ಅಂದ್ರೆ ಸ್ವಲ್ಪ ನಮ್ಗೆ ಹೊರೆ ಆಗ್ಬೋದು. ಬಟ್ ಆಲ್ರೆಡಿ ಯಾರು ಓದಿರ್ತಾರಲ್ಲ ಅವ್ರಿಗೆ ಈಜಿ ಆಗ್ತದೆ. ಬಟ್ ಈಗ ಸ್ಟಡಿ ಯಾರು ಹೊಸದಾಗಿ ಯಾರು ಮಾಡ್ತಿರ್ತಾರಲ್ಲ ಈ ಹುದ್ದೆ ಪಡಿಬೇಕಂತ ಯಾರ್ದು ಆಕಾಂಕ್ಷಿಗಳಿದಿರಲ್ರಿ ಅವರು ಸ್ವಲ್ಪ ಏನಪ್ಪ ಅಂದ್ರೆ ಕಷ್ಟ ಆಗ್ತದೆ. ಬಟ್ ಸೆಕೆಂಡ್ ಪೇಪರ್ ನಾವು ಸ್ಟ್ಯಾಂಡ್ ಮಾಡ್ಕೋಬೇಕ್ರಿ. ಸೆಕೆಂಡ್ ಪೇಪರ್ ಏನಪ್ಪ ಅಂದ್ರೆ ಸ್ಟ್ಯಾಂಡ್ ಮಾಡ್ಕೋಬೇಕು. ಸೆಕೆಂಡ್ ಪೇಪರ್ ಸ್ಟ್ಯಾಂಡ್ ಆಯ್ತು ಅಂತಂದ್ರೆ ಆಟೋಮೆಟಿಕ್ ಏನಪ್ಪ ಅಂದ್ರೆ ನಾವು ಇಲ್ಲಿ ಒಳಗಿರ್ಲಿಕ್ಕೆ ಏನಪ್ಪ ಅಂದ್ರೆ ನಮಗೆ ಸಾಧ್ಯ ಆಗ್ಬೋದು ಅಂತ ಹೇಳ್ತಾ ಇವತ್ತಿನ ಒಂದು ಏನಪ್ಪ ಅಂದ್ರೆ ಇವತ್ತಿನ ತರಗತಿನ ಮುಂದುವರಿಸೋಣ್ರಿ. ನೆಕ್ಸ್ಟ್ ನೋಡ್ರಿ ಇಲ್ಲಿ ಹಾಗಾದ್ರೆ ನಾವು ಇವತ್ತಿನ ಸಂಬಂಧಪಟ್ಟಂಗೆ ಏನಪ್ಪ ಅಂದ್ರೆ ಭಾಳ ಇಂಪಾರ್ಟೆಂಟ್. ನಾನು ಇವತ್ತು ಏನು ಮಾಡಿದ್ದೀನಪ್ಪ ಅಂದ್ರೆ ಇವತ್ತಿನ ತರಗತಿ ಒಳಗೆ ಏನು ಗ್ರೂಪ್ C ಐತಲ್ರಿ ಯಾವುದ್ರಿ ಗ್ರೂಪ್ C ಅಂತ ನೋಡಿದ್ದೀವಲ್ರಿ ಇಲ್ಲಿವರೆಗೆ 2016ರಿಂದ 2023ರಿಂದ 2023ರವರೆಗೆ 2016ರಿಂದ 2023ರವರೆಗೆ KEದವ್ರು ಮತ್ತು ಏನಪ್ಪ ಅಂದ್ರೆ KPSC
ಕೆ ಇ ಮತ್ತು ಏನಪ್ಪ ಅಂದ್ರೆ ಕೆ ಪಿ ಎಸ್ ಸಿದವ್ರು ಏನಪ್ಪ ಅಂದ್ರೆ ಈ ಕೆ ಪಿ ಎಸ್ ಸಿದವ್ರು ಏನಪ್ಪ ಅಂದ್ರೆ ಕೆ ಪಿ ಎಸ್ ಸಿ ಅಂತ ನೋಡ್ತೀವಿ. ಈ ಕೆ ಪಿ ಎಸ್ ಸಿದವ್ರು ಏನು ಮಾಡಿದಾರಪ್ಪ ಅಂದ್ರೆ ಏನು ಎಕ್ಸಾಮ್ಸ್ಗಳು ನಡೆಸಿದಾರಲ್ರಿ, ಕೆ ಪಿ ಎಸ್ ಸಿ ನಡೆಸಿರ್ತಕ್ಕಂಥ ಈ ಎಕ್ಸಾಮ್ ಒಳಗೆ ಏನೇನು ಕ್ವಶನ್ಸ್ ಕೇಳಿದಾನಲ್ರಿ ಅವೆಲ್ಲವೂ ಏನಪ್ಪ ಅಂತಂದ್ರೆ ಒಂದು ಕಡೆ ನಾನು ಇಲ್ಲಿ ಪದಗಳ ಅರ್ಥವನ್ನು ಏನಪ್ಪ ಅಂದ್ರೆ ಸೆಟ್ ಮಾಡಿದ್ದೀನಿ. ಇಲ್ರಿ 2016ರಿಂದ ಇಲ್ಲಿವರೆಗೆ ಏನಪ್ಪ ಅಂದ್ರೆ ಇಲ್ಲಿ ಕೆ ಪಿ ಎಸ್ ಸಿ ಗ್ರೂಪ್ ಸಿ ನಡೆಸಿರ್ತಕ್ಕಂಥ ಎಕ್ಸಾಮ್ಸ್ ಏನದಾವಲ್ರಿ ಆ ಎಕ್ಸಾಮ್ದೊಳಗೆ ಕೇಳಿರ್ತಕ್ಕಂಥ ಪದಗಳ ಅರ್ಥ ಏನದಾವಲ್ರಿ ಅವುಗಳನ್ನ ಒಂದು ಕಡೆ ಏನಪ್ಪ ಅಂದ್ರೆ ನಾನು ಸೆಟ್ ಮಾಡಿದ್ದೀನಿ. ಯಾರು ಏನಪ್ಪ ಅಂದ್ರೆ ಈ ಕ್ಲಾಸ್ ಯಾರು ನೋಡತ್ತಿರಲ್ರಿ ನಿಮ್ಗೆ ಗೊತ್ತಿದ್ರೆ ಏನಪ್ಪ ಅಂದ್ರೆ ಒಂದ್ಸಲ ರಿವಿಷನ್ ಆಗ್ತದ ಈ ಕ್ಲಾಸ್ ನೋಡ್ರಿ. ಯಾರಿಗೆ ಗೊತ್ತಿಲ್ಲ ಏನಪ್ಪ ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಏನಪ್ಪ ಅಂದ್ರೆ 100 ಅದಾವ್ರಿ ಇದ್ರೊಳಗೆ 100 ಏನಪ್ಪ ಅಂದ್ರೆ ಪದಗಳ ಅರ್ಥ ಅದಾವ. ಈ 100 ಪದಗಳ ಅರ್ಥವನ್ನು ನೀವೇನಾದ್ರೂ ಏನಪ್ಪ ಅಂದ್ರೆ ಬರೆದು ಒಂದು ಕಡೆ ಏನಪ್ಪ ಅಂದ್ರೆ ಒಂದ್ಸಲ ಸ್ಟಡಿ ಮಾಡಿದಾರಪ್ಪ ಅಂದ್ರೆ ಇದ್ರೊಳಗೆ ಏನಿಲ್ಲಪ್ಪ ಅಂತಂದ್ರೆ ಗ್ರೂಪ್ ಸಿಗೆ ಎಕ್ಸಾಮ್ದೊಳಗೆ ಏನು ಬರ್ತಾವಲ್ರಿ ರಿಪೀಟ್ ಅದು ಅಂದ್ರೆ 100% ಇದ್ರೊಳಗೆ ಏನಪ್ಪ ಅಂದ್ರೆ ಬಂದಿರ್ತಾವ. ಇನ್ನು ನೆಕ್ಸ್ಟ್ ನಂತರ ಇದು ಇವತ್ತಿಗೆ ತರಗತಿ ಇಷ್ಟ ಅಲ್ರಿ, ನಂತರ ಏನಪ್ಪ ಅಂದ್ರೆ ನಾನು ಈ ಕನ್ನಡಕ್ಕೆ ಸಂಬಂಧಪಟ್ಟ ಏನು ಕ್ಲಾಸ್ ಮಾಡ್ಕೊಂಡು ಹೋಗ್ತೇನಲ್ರಿ ಅಲ್ಲಿ ಭಾಷಾ ಭಾಗ ಅಂತ ಬರ್ತದ. ಯಾವುದ್ರಿ ನಾವು ಭಾಷಾ ಭಾಗ ಅಂತ ನೋಡ್ತೀವಿ. ಆ ಭಾಷಾ ಭಾಗದೊಳಗೆ ಏನ್ರಿ ಭಾಷಾ ಭಾಗ ಅಂತ ಬರ್ತದ. ಆ ಭಾಷಾ ಭಾಗದೊಳಗೆ ಏನು ಮಾಡ್ತೀವಪ್ಪ ಅಂದ್ರೆ ಪದಗಳ ಅರ್ಥ ಇರ್ಬೋದು, ಪರ್ಯಾಯ ಪದಗಳ ಅರ್ಥ ಇರ್ಬೋದು, ಶುದ್ಧ ರೂಪದಲ್ಲಿ ಇರ್ತಕ್ಕಂಥ ಪದಗಳಿರ್ಬೋದು ಅಥವಾ ಅನ್ಯ ದೇಶೀಯ ಪದಗಳಿರ್ಬೋದು, ವಿರುದ್ಧಾರ್ಥಕ ಪದಗಳಿರ್ಬೋದು, ಕೃದಂತ ಮತ್ತು ತದ್ದಿತಾಂತ ಪ್ರತ್ಯಯಗಳಿರ್ಬೋದು, ದುರ್ಯುಕ್ತಿಗಳಿರ್ಬೋದು, ಜೋಡಿ ಪದಗಳಿರ್ಬೋದು, ಅನುಕರಣ ವ್ಯಯಗಳಿರ್ಬೋದು. ಅವುಗಳ ಬಗ್ಗೆ ಏನಪ್ಪ ಅಂತಂದ್ರೆ ಭಾಳ ಇಲ್ಲಿವರೆಗೆ ಎಕ್ಸಾಮ್ ಗ್ರೂಪ್ ಸಿದೊಳಗೆ ಎಕ್ಸಾಮ್ ಏನದಾವಲ್ಲ ಅವನ್ನ ಏನಪ್ಪ ಅಂದ್ರೆ ಒಂದು ಕಡೆ ಸೆಟ್ ಮಾಡಿ ಇಟ್ಟಿದ್ದೇನೆ ರೀ. ಅವುಗಳನ್ನ ಏನಪ್ಪ ಅಂದ್ರೆ ನಿಮ್ಗೆ ಕ್ಲಾಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಅಷ್ಟೇ ಅಲ್ಲದೆ ಏನಪ್ಪ ಅಂದ್ರೆ ನಾನು ಏನು ಮಾಡಿದೆ ನಾವು ಓದುವಾಗ ಸಿ ಗ್ರೂಪ್ ಓದುವಾಗ ಏನು ಮಾಡಿದ್ರೆ 6th 7th 8th 9th 10th 12th ಸಪ್ರೇಟಾಗಿ ಏನಪ್ಪ ಅಂತಂದ್ರೆ ಅಲ್ಲಿ ಈ ಶಬ್ದಾರ್ಥಗಳನ್ನ ಏನಪ್ಪ ಅಂದ್ರೆ ಮಾಡಿದ್ದೀನಿ. ಅವುಗಳನ್ನ ನಂತರದ ದಿನಗಳಲ್ಲಿ ಕ್ಲಾಸ್ ಒಳಗೆ ಏನಪ್ಪ ಅಂದ್ರೆ ಒಂದೊಂದು ತರಗತಿ ಐಸ್ ಏನಪ್ಪ ಅಂದ್ರೆ ನಾನು ಕ್ಲಾಸ್ ಮಾಡ್ತಾ ಹೋಗ್ತೀನಿ. ಅದನ್ನು ಒಂದು ಯುಟಿಲೈಸ್ ತೊಗೊಳ್ರಿ. ಯಾಕಂತಂದ್ರೆ ಈ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ತರಗತಿ ಇರ್ತದ. ನಿಮ್ಮ ಯಾರು ನಿಮಗೆ ಇಷ್ಟ ಆಗ್ತದಲ್ರಿ ಈ ಕ್ಲಾಸನ್ನು ಲೈಕ್ ಮಾಡಿರಿ ಮತ್ತು ನಿಮ್ಮ ಸ್ನೇಹಿತರಿಗೆ ಏನಪ್ಪ ಅಂದ್ರೆ ಶೇರ್ ಮಾಡ್ಬೇಕಂತ ಹೇಳ್ತಾ ಇವತ್ತಿನ ಒಂದು ತರಗತಿನ ಆರಂಭಿಸೋಣ್ರಿ. ನೋಡ್ರಿ ಇಲ್ಲಿ ಹಾಗಾದ್ರೆ ಇಲ್ಲಿ ಒಂದೇದು ಏನೈತಪ್ಪ ಅಂದ್ರೆ ಪದದ ಅರ್ಥ ಏನಪ್ಪ ಅಂದ್ರೆ ಸ್ಫುರಿಸು ಅಂತ ಏನು ಮಾಡಿದಾನೆ ಕೊಟ್ಟಿದ್ದಾನೆ. ಏನ್ರಿ ಸ್ಫುರಿಸು ಅಂತ ಕೊಟ್ಟಿದ್ದಾನೆ. ಅದರ ಸ್ಫುರಿಸು ಅಂದ್ರೆ ಅದರ ಅರ್ಥ ನೋಡ್ರಿ ಇಲ್ಲಿ ಎಕ್ಸಾಮ್ದೊಳಗೆ ಏನು ಆನ್ಸರ್ ಇತ್ತು ಅದನ್ನ ಅಷ್ಟೇ ಇಲ್ಲಿ ಕೊಟ್ಟಿದ್ದೇನೆ ರೀ. ಮತ್ತು ಇದಕ್ಕೆ ಬೇರೆ ಬೇರೆ ಅರ್ಥಗಳಿರ್ತಾವೆ, ನೀವು ಸ್ವಲ್ಪ ಅಂತಂದ್ರೆ ಸರ್ಚ್ ಮಾಡಬೇಕು. ಬಟ್ ಎಕ್ಸಾಮ್ದಾಗ ಕೇಳಿದಾಗ ಇದಕ್ಕೆ ಏನು ಸರಿಯಾದ ಆನ್ಸರ್ ಇತ್ತು ಅದನ್ನ ಅಷ್ಟನ್ನ ಏನಪ್ಪ ಅಂದ್ರೆ ಇಲ್ಲಿ ರೆಡಿ ಮಾಡಿದ್ದೇನೆ. ಸ್ಫುರಿಸುವುದು ಅಂತಂದ್ರೇನು ರಭಸದಿಂದ ಓಡು ಎಂದರ್ಥ. ಇನ್ನು ಉತ್ಪತ್ತಿ ಎಂದರೆ ಉತ್ಪತ್ತಿ. ಇಲ್ಲಿ ಉತ್ಪತ್ತಿ ಅಂದರೆ ಉತ್ಪತ್ತಿ ಅಂತ ಏನು ಮಾಡ್ತೀವಿ ನೋಡ್ತೀವಿ, ಅಥವಾ ಉಗಮಿಸೋ ಅಂತ ಏನು ಕರಿತೀವಲ್ರಿ ಅದಕ್ಕೆ ಅದರ ಅರ್ಥ ಏನಪ್ಪ ಅಂದ್ರೆ ಉತ್ಪತ್ತಿ ಅಂತ ನೋಡ್ತೀವಿ. ವೃಷ್ಟಿ ಪ್ರಜ್ಞೆ ಅಂತೇಳಿ ವಿಶಿಷ್ಟವಾದ ತಿಳುವಳಿಕೆಯನ್ನು ಹೊಂದಿರುವುದಕ್ಕೆ ಹೊಂದಿರ್ತಾರೆ. ಅದಕ್ಕೆ ವೃಷ್ಟಿ ಪ್ರಜ್ಞೆ ಅಂತ ಏನು ಮಾಡ್ತಾರೆ ಅಂದ್ರೆ ಕರಿತಾರೆ. ಬರೇ ವೃಷ್ಟಿ ಅಂತಂದ್ರೆ ಏನು ನಾವು ಮಳೆ ಅಂತ ಕರಿತೀವಿ. ವೃಷ್ಟಿ ಅಂತಂದ್ರೆ ಏನು ಮಳೆ ಅಂತ ಕರಿತೀವಿ. ವೃಷ್ಟಿ ಪ್ರಜ್ಞೆ ಅಂತಂದ್ರೆ ಏನು ಇಲ್ಲಿ ವಿಶಿಷ್ಟವಾದ ತಿಳುವಳಿಕೆ ಅಂತೇಳಿ ಅರ್ಥವನ್ನು ಏನು ಮಾಡ್ತಂದ್ರೆ ಕೊಡ್ತದ. ನೆಕ್ಸ್ಟ್ ಪಾನಿ ಅಂತಂದ್ರೆ ಸ್ವಲ್ಪ ಇಲ್ಲಿ ನೋಡ್ರಿ ಪಾನಿ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಹಣೆ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಅಥವಾ ನೀರು ಅಂತೇಳಿ ಏನು ಮಾಡ್ತದೆ ಅಂದ್ರೆ ಅರ್ಥವನ್ನು ಕೊಡ್ತದ. ಹನಿ ಅಥವಾ ನೀರು ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಪಾನಿ ಅಂದರೆ ಹನಿ ಅಥವಾ ನೀರು ಎಂದರ್ಥ. ನೆಕ್ಸ್ಟ್ ಅನುಪಮ ಅಂತಂದ್ರೆ ಏನು ಹೋಲಿಕೆ ಇಲ್ಲದ. ಏನಿಲ್ಲದ ರೀ ಹೋಲಿಕೆ ಇಲ್ಲದ ಅಂದ್ರೆ ಹೋಲಿಕೆ ಮಾಡೋಕ್ಕಾಗೋದಿಲ್ಲ ರೀ. ಅದಕ್ಕೆ ಏನಂತ ಕರಿತಾರಪ್ಪ ಅಂದ್ರೆ ಅನುಪಮ ಅಂತ ಏನು ಮಾಡ್ತಾರೆ ಅಂತ ಕರಿತಾರೆ. ಅನುಪಮದ ಅರ್ಥ ಏನಪ್ಪ ಅಂದ್ರೆ ಹೋಲಿಕೆ ಅಂದರ್ಥ. ಚಾತುರ್ವರ್ಣ ಅಂದ್ರೆ 4 ಜಾತಿಗಳು. ಚಾತುರ್ವರ್ಣ ಅಂತಂದ್ರೆ ವರ್ಣ ಅಂತಂದ್ರೆ ಏನ್ರಿ ಜಾತಿಗಳು. ಚತುರ್ ಅಂತಂದ್ರೆ 4, ಚಾತುರ್ವರ್ಣ ಅಂತಂದ್ರೆ 4 ಜಾತಿಗಳು ಅಂತ ಏನು ಮಾಡ್ತಂದ್ರೆ ಅರ್ಥವನ್ನು ಕೊಡ್ತದ. ನೆಕ್ಸ್ಟ್ ವಿಜಿಗಿಸು ಅಂತೇಳಿ ಗೆಲುವನ್ನು ಬಯಸುವವ. ನೋಡ್ರಿ ಇಲ್ಲಿ ನೋಡುವಾಗ ಭಾಳ ನಿಮ್ಗೆ ಈಜಿ ಅನಿಸ್ತದ. ಈ ಎಕ್ಸಾಮ್ ಟೈಮ್ದಾಗ ಎಕ್ಸಾಮ್ ಟೈಮ್ ಇರ್ತದ್ರೆ ಭಾಳ ಕನ್ಫ್ಯೂಸ್ ಆಗ್ತದ. ಭಾಳ ಸಲ ಕನ್ಫ್ಯೂಸ್ ಯಾವ ರೀತಿ ಇಲ್ಲಿ ಮುಂದದ ವರ್ಡ್ಗಳು ಇಷ್ಟು ಕನ್ಫ್ಯೂಸ್ ಅದಾವಲ್ರಿ ನಮ್ಮ ಊಹೆನ ಮಾಡೋಕ್ಕೆ ಸಾಧ್ಯ ಇಲ್ಲ. ಹೌದ್ರಿ. ಇಲ್ಲಿ ಒಂದು ಕ್ವಶನ್ಸ್ ನಿಮ್ಗೆ ಕೇಳ್ತೇನೆ ರೀ, ಅದನ್ನು ನೀವು ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡ್ಬೇಕು. ಏನ್ರಿ ಗೌಳಿ ಅಂದ್ರೆ ಅದರ ಅರ್ಥ ಏನು ಏನ್ರಿ ಇನ್ನೊಂದ್ಸಲ ಬರ್ಕೊಡ್ರಿ. ಇಲ್ಲಿ ಬರಿತೀನಿ ನೋಡ್ರಿ ಗೌಳಿ. ಇದನ್ನ ಗ್ರೂಪ್ ಸಿ ಎಕ್ಸಾಮ್ ಕೇಳಿದ್ದ. ಇಲ್ಲಿ ಇದು 7th ಬುಕ್ನೊಳಗೆ ಐತೆ. ಗೌಳಿ ಪದದ ಅರ್ಥ ನೀವು ಕಮೆಂಟ್ ಸೆಕ್ಷನ್ ಅಂತಂದ್ರೆ ಕಮೆಂಟ್ ಮಾಡ್ಬೇಕ್ರಿ. ಯಾಕಂದ್ರೆ ಇಂಥ ಒಂದು ಗೊತ್ತಿರದೆ ಕೆಲವೊಂದಷ್ಟು ಪದಗಳ ಅರ್ಥ ಏನಪ್ಪ ಅಂದ್ರೆ ನಮಗೆ ಕೇಳ್ತಿರ್ತಾನೆ. ಇವೆಲ್ಲ ಎಲ್ಲಿದಾವಪ್ಪ ಅಂತಂದ್ರೆ ಪ್ರೈಮರಿ ಮತ್ತು ಹೈಸ್ಕೂಲ್ ಬುಕ್ನಾಗ ಮತ್ತು ಏನಪ್ಪ ಅಂದ್ರೆ ಫಸ್ಟ್ PUC ಸೆಕೆಂಡ್ PUC ಒಳಗೆ ಏನಪ್ಪ ಅಂದ್ರೆ ಇರುವುದು. ಅವನೇ ಏನು ಮಾಡಿದಾನಪ್ಪ ಅಂದ್ರೆ ಇಲ್ಲಿ ಕೇಳಿದಾನ. ನಾನು ಏನಪ್ಪ ಅಂದ್ರೆ ಅವುಗಳನ್ನೇ ಏನಪ್ಪ ಅಂದ್ರೆ ರಿಪೀಟ್ ಮಾಡ್ತಾ ಇದ್ದೀನಿ. ವಿಜಿಗಿಸು ಅಂತಂದ್ರೆ ಗೆಲುವನ್ನು ಬಯಸುವವ ಎಂದರ್ಥ. ವಿರಚನೆ ಅಥವಾ ನಿರಚನೆ ಅದರಂತಂದ್ರೆ ಓದುವಿಕೆಯ ವಿಧಾನ. ವಿರಚನೆ ಅಥವಾ ನಿರಚನೆ ಅಂತಂದ್ರೆ ಏನು ಓದುವಿಕೆಯ ವಿಧಾನವನ್ನು ನಾವು ಏನಪ್ಪ ಅಂದ್ರೆ ವಿರಚನೆ ಅಥವಾ ನಿರಚನೆ ಅಂತ ಏನು ಮಾಡ್ತೀವಿ ಅಂದ್ರೆ ಕರಿತೀವಿ.
ನೆಕ್ಸ್ಟ್ ವಿಸರ ಅಂತ ನೋಡ್ತೀವಿ. ಏನ್ರಿ ವಿಸರ ಅಂತಂದ್ರೆ ಏನು? ಇಲ್ಲಿ ಗುಂಪು. ಏನ್ರಿ ವಿಸರ ಅಂತಂದ್ರೆ ಏನು? ನಾವು ವಿಸರ ಅಂತಂದ್ರೆ ಗುಂಪು ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಇಲ್ಲಿ ನೋಡ್ರಿ, ಈ ಗುಂಪಿಗೆ ಸಂಬಂಧಪಟ್ಟಂತೆ ಏನಪ್ಪ ಅಂದ್ರೆ ಭಾಳ ಅಂದ್ರೆ ಭಾಳ ಅರ್ಥಗಳು ಏನಪ್ಪ ಅಂದ್ರೆ ಇದ್ರಲ್ಲಿ ಭಾಳ ಅದಾವ. ವಿಸರ ಅಂತ ಅಂದಕ್ಕೆ ಏನಪ್ಪ ಅಂದ್ರೆ ಅರ್ಥವನ್ನು ಏನು ಕೊಡ್ತೈತಪ್ಪ ಅಂದ್ರೆ ಗುಂಪು ಅನ್ನೋದಕ್ಕೆ ನಾವು ಏನಪ್ಪ ಅಂದ್ರೆ ವಿಸರ ಅಂದ್ರೆ ಗುಂಪು ಅಂತ ಕರಿತೀವಿ. ಆಮೇಲೆ ಸಮೂಹನು ಅಂತ ಏನು ಮಾಡ್ತೀವಿ ಅಂದ್ರೆ ಕರಿತೀವಿ. ಈ ರೀತಿ ಏನಪ್ಪ ಅಂದ್ರೆ ಬೇರೆ ಬೇರೆ ಅರ್ಥಗಳದಾವ, ಸ್ವಲ್ಪ ಅದನ್ನು ಸರಿಯಾಗಿ ನೋಡ್ಕೊಡ್ರಿ. ವಿಸರ ಎಂದರೆ ಗುಂಪು ಎಂದರ್ಥ. ಕಟ್ಟಳಲು ಅಂದ್ರೆ ಅತಿಯಾದ ದುಃಖ. ಕಟ್ಟಳಲು ಅಂತಂದ್ರೆ ನಮ್ಗೆ ತಳ್ಕೊಳಕ್ಕಾಗಂಗಿಲ್ಲ ನೋಡ್ರಿ. ದುಃಖ ಆದಾಗ ಭಾಳ ನಾವು ದುಃಖಿಸಿ ಹೇಳ್ತಿರ್ತೀವಿ, ಆ ಕಂಟ್ರೋಲ್ ಮಾಡೋಕ್ಕಾಗಂಗಿಲ್ಲ ಅದನ್ನು. ಅದಕ್ಕೆ ಕಟ್ಟಳಲು ಅಂತಂದ್ರೆ ಅತಿಯಾದ ದುಃಖ ಏನಾಗಿರ್ತದೆ ಅದಕ್ಕೆ ಕಟ್ಟಳು ಅಂತ ಏನು ಮಾಡ್ತಾರೆ ಅಂದ್ರೆ ಕರೀತಾರೆ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ರೀ ಜಿಸುಗೆ ಅಂತಂದ್ರೆ ಇಲ್ಲಿ ಏನಪ್ಪ ಅಂದ್ರೆ ಉತ್ಸವ ಅಥವಾ ಪರ್ವ. ಜಿಸುಗೆ ಅಂತಂದ್ರೆ ಏನ್ರಿ ಉತ್ಸವ ಅಥವಾ ಪರ್ವ, ಅಥವಾ ಇನ್ನೊಂದು ಏನ್ರಿ ಹಬ್ಬನು ಅಂತ ಏನು ಮಾಡ್ತೀವಿ ಅಂದ್ರೆ ಕರಿತೀವಿ. ಹಬ್ಬನು ಅಂತ ಏನು ಮಾಡ್ತೀವಿ ಅಂದ್ರೆ ಕರಿತೀವಿ. ಜಿಸುಗೆ ಅಂತಂದ್ರೆ ಉತ್ಸವ, ಹಬ್ಬ ಅಥವಾ ಪರ್ವ ಆಗ್ಬೇಕ್ರಿ. ಪರ್ವ ಅಲ್ರಿ, ಪರು ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಚಾರಣ ಅಂದ್ರೆ ಅದರ ಅರ್ಥ ಏನಪ್ಪ ಅಂದ್ರೆ ಸಂಚಾರ. ಚಾರಣ ಅಂತಂದ್ರೆ ಚಾರಣ ಮಾಡೋದು ಅಂತಾರೆ ನೋಡ್ರಿ. ಈಗ ಕಾಡು ಅಥವಾ ಅರಣ್ಯ ಪ್ರದೇಶದೊಳಗೆ ಚಾರಣ ಕೊಂಟಾರ ನೋಡಂತ, ಅದಕ್ಕೆ ಸಂಚಾರ ಮಾಡೋದು ಅಥವಾ ತಿರುಗಾಡೋದಕ್ಕೆ ಏನಪ್ಪ ಅಂದ್ರೆ ಚಾರಣ ಅಂತ ಏನು ಮಾಡ್ತೀವಿ ಅಂತ ಕರಿತೀವಿ. ದುರಂಧರ ಅಂತಂದ್ರೆ ಏನು? ಹೊಣೆಗಾರ. ದುರಂಧರ ಅಂತಂದ್ರೆ ಹೊಣೆಗಾರ. ನವನೀತ ಅಂದ್ರೆ ನಾವು ಬೆನ್ನೆಗೆ ಬೆನ್ನೆ ಐತಲ್ರಿ, ಆ ಬೆನ್ನೆಗೆ ಏನಪ್ಪ ಅಂದ್ರೆ ನವನೀತ ಅಂತ ಏನು ಮಾಡ್ತಾರೆ ಅಂದ್ರೆ ಕರೀತಾರೆ. ಮುನ್ನೀರು ಅಥವಾ ವನದಿ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಮುನ್ನೀರು ಅಥವಾ ವನದಿ. ಮುನ್ನೂರಿ ಅಥವಾ ವನದಿ ಅಂತಂದ್ರೆ ಸಮುದ್ರಕ್ಕೆ ಏನಪ್ಪ ಅಂದ್ರೆ ಮುನ್ನೀರು ಅಂತ ಕರೀತಾರ. ಲಾಸ್ಟ್ ಟೈಮ್ ಇವನು ಕೇಳಿದ ಮುನ್ನೀರು ಅಂತಂದ್ರೆ ಏನು, ಇದ್ರ ಭಾಳ ಸಲ ರಿಪೀಟ್ ಕೇಳ್ಯಾನ. ಮತ್ತು ಬೆನ್ನೀರು ಮುನ್ನೀರು ಎರಡು ಕೇಳಿದಾನ, ಕನ್ಫ್ಯೂಸ್ ಮಾಡ್ಕೋಬಾರ್ದು. ಮುನ್ನೀರು ಅಂತಂದ್ರೆ ಏನಪ್ಪ ಅಂತಂದ್ರೆ ಸಮುದ್ರ, ಬೆನ್ನೀರು ಅಂತಂದ್ರೆ ಬಿಸಿನೀರು ಅಂತೇಳಿ ನಾವು ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಕುರುಳು ಅಂತಂದ್ರೆ ಕೂದಲು ಅಂತ ನೋಡ್ತೀವಿ. ಅಥವಾ ಕುರುಳು ಅಂತಂದ್ರೆ ಏನು? ಕೂದಲು ಅಥವಾ ಕೂದಲು ಅಂತ ಏನು ಮಾಡ್ತೀವಿ ನೋಡ್ತೀವಿ. ಕೌಸ್ತುಂಬದರ ಅಂತಂದ್ರೆ ವಿಷ್ಣು ಅಂತ ಏನು ಮಾಡ್ತೀವಿ ಅಂತ ನೋಡ್ತೀವಿ. ಗಡಸು ಅಂದ್ರೆ ಹಸು, ಆಕಳು, ಹಯನು. ಇಲ್ಲಿ ಗಡಸು ಅಂತಂದ್ರೆ ಏನ್ರಿ? ಗಡಸು ಅಲ್ಲ, ಕಡಸು ಅಂತಂದ್ರೆ ಏನಪ್ಪ ಅಂತಂದ್ರೆ ಹಸು, ಆಕಳು ಅಥವಾ ಹಯನು ಅಂತೇಳಿ ಮಾಡ್ತೀವಿ ಅಂದ್ರೆ ಇಲ್ಲಿ ಅರ್ಥವನ್ನು ನೋಡ್ತೀವಿ. ಗೇಹ ಅಂತಂದ್ರೆ ಗೃಹ. ನೋಡ್ರಿ, ಭಾಳ ಸಲ ನಾವು ಇದನ್ನು ತಪ್ಪು ಮಾಡಿ ಬಂದೀವಿ. ದೇಹ ಅಂತೇಳಿ ಹಾಕಿ ಬಂದಿದ್ದೀವಿ. ಗೇಹ ಅಂತಂದ್ರೆ ದೇಹ ಅಂತ ಏನು ಮಾಡಿದ್ವಿ ಅಂದ್ರೆ ಅಂದ್ವಿ. ಗೇಹ ಅಂದ್ರೆ ಅರ್ಥ ಏನಪ್ಪ ಅಂದ್ರೆ ಗೃಹ ಅಥವಾ ಮನೆ ಅಂತ ಏನು ಮಾಡ್ತದ ಅಂದ್ರೆ ಅರ್ಥವನ್ನು ಕೊಡ್ತದ. ಏನ್ರಿ? ಗೃಹ ಅಥವಾ ಮನೆ ಅಂತ ಏನು ಮಾಡ್ತದಂದ್ರೆ ಅರ್ಥವನ್ನು ಏನು ಮಾಡ್ತದಂದ್ರೆ ಕೊಡ್ತದ. ಗೇಹ ಅಂತಂದ್ರೆ ಮನೆ ಅಥವಾ ಗೃಹ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಅಗಡು ಅಂತಂದ್ರೆ ಏನಪ್ಪ ಅಂದ್ರೆ ಶೌರ್ಯ. ಅಗಡು ಅಂತಂದ್ರೆ ಏನ್ರಿ? ಶೌರ್ಯ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಅಡಗು ಅಂತ ಬರ್ತದ. ಅಡಗು ನೋಡ್ರಿ, ಅಗಡು ಅಂತಂದ್ರೆ ಶೌರ್ಯ, ಅಡಗು ಅಂತಂದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಬೇಕ್ರಿ. ಅಡಗು ಅದರ ಪದದ ಅರ್ಥವೇನು? ಅಡಗು ಅಂತಂದ್ರೆ ಮಾಂಸ. ಅಡಗು ಅಂತಂದ್ರೆ ಏನ್ರಿ? ಮಾಂಸ. ಅಗಡು ಅಂತಂದ್ರೆ ಏನು? ಶೌರ್ಯ. ಭಾಳ ಕನ್ಫ್ಯೂಸ್ ಇರ್ತಾವ್ರಿ ಇವು, ನಮ್ಗೆ ಭಾಳ ಈಜಿ ಅನಿಸ್ತಾವ, ಬಟ್ ಏನಪ್ಪ ಅಂದ್ರೆ ಕನ್ಫ್ಯೂಸ್ ಆಗ್ತಕ್ಕಂಥ. ಅಗಡು ಅಂತಂದ್ರೆ ಶೌರ್ಯ, ಅಡಗು ಅದರ ಅರ್ಥ ಏನಪ್ಪ ಅಂತಂದ್ರೆ ಮಾಂಸ ಅಂತ ಏನು ಮಾಡ್ತಾವ ಅಂದ್ರೆ ಅರ್ಥವನ್ನು ಕೊಡ್ತದ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ರೀ 21ನೇ ಕ್ವಶನ್. ವಿಕಸನ ಅಂತಂದ್ರೆ ಯುದ್ಧ ಕೊಲೆ. ವಿಕಸನ ಅಂತಂದ್ರೆ ಏನ್ರಿ? ವಿಕಾಸ ಅಲ್ರಿ. ಮತ್ತು ವಿಕಸನ ಅಂತಂದ್ರೆ ಏನು? ಯುದ್ಧ ಕೊಲೆ ಅಂತ ಅರ್ಥವನ್ನು ಕೊಡ್ತದ. ಉಡು ರಾಜ್ಯ ಅಥವಾ ತಂಗದಿರ್ ಅದರ ಅರ್ಥ ಏನಪ್ಪ ಅಂದ್ರೆ ಚಂದ್ರ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಲ್ರಿ. ಚಂದ್ರಗ ನಾವು ಏನು ಕರಿತೀವಿ ಅಂದ್ರೆ ಉಡು ರಾಜ್ಯ ಅಥವಾ ತಂಗದಿರ್ ಅಂತ ಏನು ಮಾಡ್ತೀವಿ ಅಂದ್ರೆ ಕೇಳಿದಾನೆ. ಲಾಸ್ಟ್ ಸಲ ಭಾಳ ಸಲ ಏನಪ್ಪ ಅಂದ್ರೆ ಇದನ್ನು ರಿಪೀಟೆಡ್ ಕ್ವಶನ್ ಆಗೈತ್ರಿ, ಗೊತ್ತಿರಲಿ. ಉಡು ರಾಜ್ಯ ಅಥವಾ ತಂಗದಿರ್ ಅಂದರೆ ಚಂದ್ರ. ನಾನು ಗರವಟ್ಟಿಗೆ ಏನಪ್ಪ ಅಂದ್ರೆ ಕಾವಲುಗಾರ. ಯಾರಿ? ಕಾವಲುಗಾರ ಅಥವಾ ನಾವು ಇವಾಗ ಸೇವಕನು ಅಂತ ಏನು ಮಾಡ್ತೀವಿ ಅಂದ್ರೆ ಕರಿತೀವಿ. ಏನ್ರಿ? ಸೇವಕ ಅಥವಾ ಕಾವಲುಗಾರಗೆ ಏನಪ್ಪ ಅಂದ್ರೆ ಗರವಟ್ಟಿಗೆ ಅಂತಂದ್ರೆ ಕಾವಲುಗಾರ ಅಥವಾ ಸೇವಕ ಅಂತ ನೋಡ್ತೀವಿ. ಅರ್ನದ ಅಂತಂದ್ರೂ ಸಮುದ್ರ. ನೋಡ್ರಿ, ನಾವು ಇದಾಗ ನೋಡ್ರಿ ಮುನ್ನೀರು ಅಂತ ಮುನ್ನೀರಿಗೂ ಸಮುದ್ರ ಅಂತ ಕರಿತೀವಿ. ಅರ್ನದ ಅಂತಂದ್ರೂ ಸಹ ಏನಪ್ಪ ಅಂದ್ರೆ ಇದರ ಅರ್ಥ ಏನಪ್ಪ ಅಂದ್ರೆ ಸಮುದ್ರ ಅಂತ ಅರ್ಥವನ್ನು ಕೊಡ್ತದ. ನೋಡ್ರಿ, ಮೂರ್ಧ ಅಂತ ಐತಿ. ಮೂರ್ಧ ಅಂತಂದ್ರೆ ಏನು? ಶಿಖರ. ಮೂರ್ಧ ಅಂತಂದ್ರೆ ಶಿಖರ. ಇಷ್ಟಿ ಅಂತಂದ್ರೆ ಯಾಗ ಯಜ್ಞ ಅಂತ ಏನು ಕರಿತೀವಲ್ರಿ, ಯಾಗ ಮಾಡೋದು ಅಂತ ಕರಿತಾರೆ. ಅದಕ್ಕೆ ಇಷ್ಟಿ ಅಂತಂದ್ರೆ ಏನು? ಇದರ ಅರ್ಥ ಯಾಗ ಅಂತ ಕೊಡ್ತದ. ತುರಂಗ ಅಂತಂದ್ರೆ ಏನು? ಕುದುರೆ, ಬಂದಿಖಾನೆ, ಜೈಲು. ನೋಡ್ರಿ, ಇಲ್ಲಿ ತುರಂಗ ಅಂತಂದ್ರೆ
ಇಲ್ಲಿ ಕುದುರೆನೋ ಅಂತ ಅರ್ಥ ಕೊಡ್ತದ. ಬಂದಿಖಾನೆನೋ ಅಂತ ಅದಕ್ಕೆ ನಾವು ತುರಂಗಕ್ಕೆ ಬಂದಿಖಾನೆನೋ ಅಂತ ಕರಿತೀವಿ. ಜೈಲು ಇದಕ್ಕೆ ಏನಪ್ಪ ಅಂದ್ರೆ ತುರಂಗ ಅಂತ ಏನು ಮಾಡ್ತಾರೆ ಅಂತ ಕರೀತಾರ. ಬೆಣ್ಣೀರು ನೋಡ್ರಿ, ಇದಾಗೆ ನಾ ಹೇಳಿದೆಲ್ಲ ಬೆಣ್ಣೀರು ಬಂತು ನೋಡ್ರಿ. ಬೆಣ್ಣೀರು ಅಂತಂದ್ರೇನು ಬಿಸಿ ನೀರು. ಯಾವ್ದು ನೀರು ರೀ? ಬೆಣ್ಣೀರು ಅಂತಂದ್ರೆ ಬಿಸಿ ನೀರು. ಮುನ್ನೀರು ಅಂತಂದ್ರೆ ಸಮುದ್ರ. ಮತ್ತು ಅರ್ನದ ಅಂತಂದ್ರೆ ಏನು ಅಂತಂದ್ರೆ ನಾವು ಸಮುದ್ರನ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಬೋಳೆ ಶಂಕರ ಭಾಳ 2-3 ಸಲ ರಿಪೀಟ್ ಕೇಳ್ರಿ, ಬೋಳೆ ಶಂಕರ ಅಂತೇಳಿ. ಮೋಸ ಹೋಗುವವನು, ಯಾರು ಮೋಸ ಹೋಗ್ತಾರಲ್ರಿ ಅವಾಗ ಏನಪ್ಪ ಅಂದ್ರೆ ಬೋಳೆ ಶಂಕರ ಅಂತ ಏನು ಮಾಡ್ತಾರಪ್ಪ ಅಂದ್ರೆ ಕರೀತಾರೆ. ನಮ್ಮ ಹಳ್ಳಿ ಒಳಗೆ ಇದನ್ನು ಪದೇ ಏನಪ್ಪ ಅಂದ್ರೆ ಇದನ್ನು ಯೂಸ್ ಮಾಡ್ತಾರೆ. ನಿನ್ನ ಬೋಳ್ಸಿದಾಳ ಅಂತಾರೆ ನೋಡ್ರಿ, ಹೌದಲ್ರಿ? ಬೋಳೆ ಶಂಕರ ಅಂತಂದ್ರೆ ಮೋಸ ಹೋಗೋವನಿಗೆ ಏನಪ್ಪ ಅಂದ್ರೆ ಬೋಳೆ ಶಂಕರ ಅಂತ ಏನು ಮಾಡ್ತಾರೆ ಕರೀತಾರೆ. ನೊಸಲು ಅಂತಂದ್ರೆ ಹನೆ. ಏನು ಇದಕ್ಕೆ ನಾವು ನೊಸಲು ಅಂತ ಕರಿತೀವಲ್ರಿ. ನೊಸಲಿಗೆ ಅದ ಬಸವಣ್ಣವ್ರು ಹೇಳ್ತಾರೆ, ಸುಟ್ಟರೆ ಆಕಳ ಏನು ಮಾಡ್ತದೆ, ಆಕಳ ಕುರಿತು ಏನಪ್ಪ ಅಂದ್ರೆ ಇಲ್ಲೊಂದು ಇದನ್ನು ಹೇಳ್ತಾರೆ, ಇಟ್ಟರೆ ಶಗಣಿಯಾದೆ ತಟ್ಟಿದರೆ ಕೊಳ್ಳಾದೆ ನೊಸಲಿಗೆ ವಿಭೂತಿ ಆದೆ ನೀನು ಯಾರಿಗಾದಲೋ ಎಲ್ಲೋ ಮಾನವ ಅಂತೇಳಿ ಹೇಳ್ತಾರಲ್ರಿ. ಹೆಂಗೆ ನೊಸಲು ಅಂತಂದ್ರೆ ಏನು, ಅದರ ಅರ್ಥ ಏನಪ್ಪ ಅಂದ್ರೆ ಹನೆ ಅಂತ ಏನು ಮಾಡ್ತದಪ್ಪ ಅಂದ್ರೆ ಅರ್ಥವನ್ನು ಕೊಡ್ತದ. ನೆಕ್ಸ್ಟ್ ನೋಡ್ರಿ, ತಿಲ ಅಂದ್ರೆ ಎಳ್ಳು. ಏನು ಎಳ್ಳು ಅಂತ ಯೂಸ್ ಏನು ಮಾಡ್ತೀವಲ್ಲ ನಾವು ಮನೆ ಒಳಗೆ, ಅದಕ್ಕೆ ತಿಲ ಅಂತ ಏನು ಮಾಡ್ತಾರೆ ಕರಿತಾರೆ. ಸೂತ ಅಂತಂದ್ರೆ ಏನು ಮಾವು. ನೃಪ ಅಂತಂದರೆ ರಾಜ್ಯ. ಕಂದರ್ವ ಅಂತಂದ್ರೆ ಮನ್ಮತ್ವ ಅನಗ. ಮನ್ಮತ್ವ ಅಥವಾ ಅನಂಗ ಅಂತ ಏನು ಮಾಡ್ತೀವಲ್ರಿ ಅವಾಗ ಕಂದರ್ವ ಅಂತ ಏನು ಮಾಡ್ತಾರೆ ಕರೀತಾರೆ. ವಹಿನಿ ಅಂದ್ರೆ ಬೆಂಕಿ ಅಥವಾ ಅಗ್ನಿ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ವಹಿನಿ ಅಥವಾ ಅಗ್ನಿ ಅಂತ ಏನು ಮಾಡ್ತೀವಿ ಅಂದ್ರೆ ಬೆಂಕಿ ಅಥವಾ ಅಗ್ನಿಗೆ ನಾವು ವಹಿನಿ ಅದರ ಅರ್ಥ ಏನಪ್ಪ ಅಂದ್ರೆ ಬೆಂಕಿ ಅಥವಾ ಅಗ್ನಿ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಇನ್ನು ಚಾಪ ಇದು ಜಾಪ ಆಗೈತ್ರಿ, ಒಂದು ನಿಮಿಷ ರೀ. ಚಾಪ ಆಗ್ಬೇಕ್ರಿ, ಇದು ಚಾಪ ಯಾವ್ದ್ರಿ? ಚಾಪ ಅಂತ ನೋಡ್ತೀವಿ. ಚಾಪ ಅಂದ್ರೆ ಬಿಲ್ಲು. ಏನು ಬಿಲ್ಲು ಹೊಡಿತಾರಲ್ರಿ ಅದಕ್ಕೆ ಚಾಪ ಅಂತ ಏನು ಮಾಡ್ತಾರೆ ಕರೀತಾರೆ. ಚಾಪ ಅಂದ್ರೆ ಬಿಲ್ಲು ಅಂತ ನೋಡ್ತೀವಿ. ಶೃಗಾಲ ಅಂತ ಕೊಟ್ಟನ ನರಿ ಏನೈತಲ್ರಿ, ನರಿ ಏನು ಕರಿತಾರಪ್ಪ ಅಂದ್ರೆ ಶೃಗಾಲ ಅಂತ ಕರೀತಾರೆ. ಶೃಗಾಲ ಪದದ ಅರ್ಥ ಏನಪ್ಪ ಅಂದ್ರೆ ನರಿ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಜಂಬೂಕನ ಅಂದ್ರೂ ಸಹ ಏನಪ್ಪ ಅಂದ್ರೆ ನರಿನೇ. ಶೃಗಾಲ ಅಂತಂದ್ರು ನರಿನೇ, ಜಂಬೂಕ ಅಂದ್ರೂ ಸಹ ಏನಪ್ಪ ಅಂದ್ರೆ ನರಿ ಅಂತ ಅರ್ಥವನ್ನು ಕೊಡ್ತದ. ತಂಡೂಲ ಅಂತಂದ್ರು ಅಕ್ಕಿ ಅಥವಾ ಭತ್ತ ಅಂತ ಏನು ಮಾಡ್ತೀವಲ್ರಿ ನಾವು. ಏನ್ರಿ ಭತ್ತ ಅಂತ ಏನು ಮಾಡ್ತೀವಲ್ಲ ನೋಡ್ತೀವಲ್ರಿ. ಭತ್ತ ಅಥವಾ ನೋಡ್ರಿ ಇಲ್ಲಿ ಭತ್ತ ಅಥವಾ ಅಕ್ಕಿ ಅಂತ ಏನು ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ನೋಡ್ತೀವಿ. ಭತ್ತ ಅಕ್ಕಿ ಅಥವಾ ಅಕ್ಕಿ ಅಥವಾ ಭತ್ತ ಅಂದ್ರೆ ನಾವು ಅದಕ್ಕನ ಅಂತ ಕರಿತೀವಿ. ಭತ್ತಕ್ಕನ ಏನಪ್ಪ ಅಂದ್ರೆ ಅಕ್ಕಿ ಅಂತ ಏನು ಕರಿತೀವಲ್ರಿ ಅದಕ್ಕೆ ಈ ತಂಡೂಲ ಅಂತಂದ್ರೆ ಏನು ಅಕ್ಕಿ ಅಥವಾ ಭತ್ತ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ನೆಕ್ಸ್ಟ್ ನೋಡ್ರಿ, ಇಂದ್ರಜಾವ ಅಂತಂದ್ರೆ ಕಾಮನ ಬಿಲ್ಲು. ಭಾಳ ಕನ್ಫ್ಯೂಸ್ ಭಾಳ. ಈಗ ನೋಡ್ರಿ ನೀವು ಡೈರೆಕ್ಟಾಗಿ ಇದನ್ನ ಏನಪ್ಪ ಅಂದ್ರೆ ಆ ಪದದ ಅರ್ಥ ಡೈರೆಕ್ಟಾಗಿ ಇಲ್ಲಿ ನೋಡತ್ತೀರಿ, ನಿಮ್ಗೆ ಅದು ಎಷ್ಟು ಕನ್ಫ್ಯೂಸ್ ಅನ್ಸಂಗಿಲ್ಲ. ಬಟ್ ಎಕ್ಸಾಮ್ದಾಗ 4 ಆಪ್ಷನ್ಸ್ ಇರ್ತಾವ್ರಿ. 4 ಆಪ್ಷನ್ಸ್ ಇರೋದ್ರಿಂದ ಏನಪ್ಪ ಭಾಳ ಕನ್ಫ್ಯೂಸ್ ಆಗ್ತಕ್ಕಂಥ ಸಾಧ್ಯ ಇರ್ತದ. ನೆಕ್ಸ್ಟ್ ಇನ್ನು 2016ರಿಂದ ಇಲ್ಲಿವರೆಗೆ ಏನು ಗ್ರೂಪ್ ಸಿ ಎಕ್ಸಾಮ್ ಏನು ಕೇಳಿದಾನೆ, ಗ್ರೂಪ್ ಸಿ ಎಕ್ಸಾಮ್ ನಡೆಸಿದಾನ್ರಿ, ಅದರೊಳಗೆ 35 ಪ್ರಶ್ನೆಗೆ ಸಂಬಂಧಪಟ್ಟಂಗೆ ಕನ್ನಡ ಏನೇನು ಕೇಳಲ್ರಿ ಆ ಕ್ವಶನ್ ಪೇಪರ್ನ ಏನಪ್ಪ ಅಂದ್ರೆ ನಿಮ್ಗೆ ಇಲ್ಲಿ ಸ್ಲೈಡ್ ಒಳಗೆ ಹಾಕಿ ಏನಪ್ಪ ಅಂದ್ರೆ ನಿಮ್ಗೆ ಆ ಕ್ವಶನ್ ಪೇಪರ್ ಚರ್ಚೆ ಮಾಡ್ಕೊಂಡು ತೊಗೊಂಡ್ರಿ. 2016 ಅಪ್ರಾಕ್ಸಿಮೇಟ್ಲಿ ಇಲ್ಲಿ ಒಳಗೆ 12ರಿಂದ 13 ಕ್ವಶನ್ ಪೇಪರ್ ಇಪ್ಪ ಅಂದ್ರೆ ಕಮ್ಯುನಿಕೇಷನ್ ಸಂಬಂಧಪಟ್ಟಂಗೆ ಅದಾವ. ದಿವಸ ಒಂದೊಂದು ನಾವು ಚರ್ಚೆಯನ್ನು ಮಾಡ್ಕೊಂಡು ತೊಗೊಂಡ್ರಿ. ಹೌದ್ರಿ, ದಿವಸ ಒಂದೊಂದು ಚರ್ಚೆಯನ್ನು ಮಾಡ್ತೇನೆ ರೀ ಆ ಕಮ್ಯುನಿಕೇಷನ್ ಪೇಪರ್ ಸಂಬಂಧಪಟ್ಟಂಗೆ. ಅವಾಗ ನಿಮಗೆ ಏನಪ್ಪ ಅಂದ್ರೆ ಎಷ್ಟು ಕನ್ಫ್ಯೂಸ್ ಆಗ್ತದೆ ಅನ್ನೋ ಗೊತ್ತಾಗ್ತದೆ. ಇಂದ್ರಜಾವ ಅಂತಂದ್ರೆ ಕಾಮನ ಬಿಲ್ಲು ಅಂತ ಏನು ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ನೋಡ್ತೀವಿ. ನೆಕ್ಸ್ಟ್ ನೋಡ್ರಿ 47 ಅದ್ರಿ ಅಂದ್ರೆ ಬೆಟ್ಟ. ತುಷಾರ ಅಂತಂದ್ರೆ ಹಿಮ. ನಾಥ ಅಂದ್ರೆ ಒಡೆಯ. ಇವೆಲ್ಲ ಕ್ವಶನ್ಸ್ ಆಗ್ಯಾವ್ರಿ. ಕುಂಜರ ಆನೆ ದ್ವೀಪ ಅಂದ್ರೆ ಆನೆಗೆ ಇರ್ತಕ್ಕಂಥ ಪರ್ಯಾಯ ಸ್ವರಗಳು. ಕುಂಜರ ಅಂದ್ರೆ ಆನೆ, ದ್ವಿರ ಅಂದ್ರೂ ಆನೆ, ದ್ವೀಪ ಅಂತಂದ್ರೆ ದ್ವೀಪ ಅಲ್ರಿ, ದ್ವೀಪ ಅಂತಂದ್ರೆ ಏನ್ರಿ ಇಲ್ಲಿ ಆನೆ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ರಿಪು ಅಂತಂದ್ರೆ ಶತ್ರು ಅಥವಾ ಅರಿ. ರಿಪು ಅಂತಂದ್ರೆ ಏನು ಶತ್ರು ಅಥವಾ ಅರಿ ಅಂತೇನೋ ಅರ್ಥವನ್ನು ಕೊಡ್ತದ. ಅಜ ಅಂತಂದ್ರೆ ಮೇಕೆ ಅಥವಾ ಆಡು. ಅಜ ಅಂತಂದ್ರೆ ಮೇಕೆ, ಆಡು ಅಂತಂದ್ರೆ ಅಜ ಅಂತ ಕರಿತೀವಿ. ಕದಳಿ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಕದಳಿ ಬಾಳಿ ಗಿಡ ಐತಲ್ರಿ, ಆ ಬಾಳಿಗೆ ಏನಪ್ಪ ಅಂದ್ರೆ ಕದಳಿ ಅಂತ ಏನು ಮಾಡ್ತಾರೆ ಅಂದ್ರೆ ಕರಿತಾರೆ. ಕದಳಿ ಗರ್ಭ ಶ್ಯಾಮ ಅಂತ ಯಾರನ್ನ ಕರಿತಾರಪ್ಪ ಅಂತಂದ್ರೆ ಯಾರು ಕುಮಾರವ್ಯಾಸ ಏನಪ್ಪ ಅಂದ್ರೆ ಪಂಪನ ಏನು ಮಾಡ್ತಾರಪ್ಪ ಅಂದ್ರೆ ಕದಳಿ ಗರ್ಭ ಶ್ಯಾಮ ನನ್ನ ಬಣ್ಣ ಯಾವ ರೀತಿಪ್ಪ ಅಂದ್ರೆ ಕದಳಿ ಗರ್ಭ ಶ್ಯಾಮನ ನನ್ನ ಬಣ್ಣ ಇದೆ ಅಂತ ಏನು ಮಾಡ್ತಾರಪ್ಪ ಅಂತಂದ್ರೆ ಪಂಪ ಹೇಳ್ತಕ್ಕಂಥದ್ದು ಏನು ಮಾಡ್ತೀವಿ ಅಂದ್ರೆ ನಾವು ನೋಡ್ತೀವಿ. ಚಾಗದ ಭೋಗದ ಕರದ ಗೈಯದ ಗೊಟ್ಟಿ ಲಿಂಪಿಂಪುಗಳು ಗಾಗರ ಮಾಗರ ಮಾನ್ಸರೆ ಅಂತಾಗಿ ಪುಟ್ಟಲೆ ನಾಗೆ ಮೇರೆನ್ ತೆರಪುದೆ ಮರಿದುಂಬಿಯಾಗಿ ಮೇನ್ ಕೋಗಿಲಾಗಿ ಪುಟ್ಟುವುದು ನಂದನದೊಳಗೆ ಬನವಾಸಿಯ ದೇಶದೊಳು ಅಂತೇಳಿ ಭಾಳ ಅದ್ಭುತವಾಗಿರ್ತಕ್ಕಂಥ ಬನವಾಸಿ ದೇಶವನ್ನು ಕುರಿತು ಹೇಳಿರ್ತಕ್ಕಂಥ ಒಂದು ವಾಕ್ಯವನ್ನು ಏನಪ್ಪ ಅಂದ್ರೆ ನಾವು ಇಲ್ಲಿ ನೋಡ್ತೀವಿ. ಕನ್ನಡ ಭಾಳ ಅದ್ಭುತವಾಗಿರ್ತಕ್ಕಂಥ ಐತ್ರಿ. ಇದನ್ನು ನಾವು ಸ್ಟಡಿ ಮಾಡ್ಬೇಕ್ರಿ. ಇದನ್ನು ಯಾಕಂದ್ರೆ 35 ಮಾರ್ಕ್ಸಿಂದ ಐತ್ರಿ. ಎಷ್ಟು ಐತ್ರಿ? 35 ಮಾರ್ಕ್ಸ್ ಐತ್ರಿ. ಸಣ್ಣ ಮಕ್ಕಳು ಆಟ ಅಲ್ಲ. ಒಮ್ಮೆ ನಮಗೆ ಬರೀ ಟೋಟಲ್ ಕನ್ನಡ ಇಂಗ್ಲೀಷು ಕಂಪ್ಯೂಟರ್ ಕೂಡ 35 ಮಾರ್ಕ್ಸ್ ತೊಗೊಳಕ್ಕಾಗಂಗಿಲ್ಲ. ಯಾಕಂದ್ರೆ ಮೈನಸ್ ಐತಿ.
ಹೌದಿಲ್ರಿ? ಭಾಳ ನಮಗೆ ಯಾವ್ದು ಗೊತ್ತೈತಿಲ್ರಿ ಅದನ್ನು ಭಾಳ ಅದ್ರಾಗನೇ ಹೆಚ್ಚು ಮಾರ್ಕ್ಸ್ ತೊಗೊಳಕ್ಕೆ ಪ್ರಯತ್ನ ಮಾಡ್ಬೇಕ್ರಿ. ಫಾರ್ ಎಕ್ಸಾಂಪಲ್ ನಮ್ಗೆ ಇಂಗ್ಲೀಷ್ ಒಂದು ಸ್ವಲ್ಪ ಕಷ್ಟ ಆಗ್ಬೋದು, ಇಲ್ಲ ಪ್ರಾಕ್ಟೀಸ್ ಮಾಡಿ ಅಂದರೆ ಏನು ಕಷ್ಟ ಅಲ್ಲ ನನ್ನ ಪ್ರಕಾರ. ಬಟ್ ಏನಪ್ಪ ಅಂದ್ರೆ ಹಿಂದಿನ ಕ್ವಶನ್ಸ್ ಪೇಪರ್ ರಿವಿಷನ್ ಮಾಡೋದು, ಮತ್ತು ಆಗಬೇಕು ಏನಪ್ಪ ಅಂದ್ರೆ ಯಾವುದಾದ್ರೂ ಕ್ಲಾಸ್ಗಳು ನೋಡೋದು, ಅಥವಾ ನಾವು ಯಾವುದಾದ್ರು ಗ್ರಾಮರ್ ಪಾರ್ಟ್ಸನ್ನು ಹಿಂದೆ ಏನು ಕೇಳಲ್ಲ ಅದನ್ನು ಬೇಸಿಕ್ ಇಟ್ಕೊಂಡು ನಾವು ಸ್ಟಡಿ ಮಾಡಿವಿ ಅಂತಂದ್ರೆ ನಮ್ಗೆ ಈಸಿ ಆಗ್ತದೆ, ಅದೇನು ದೊಡ್ಡ ತಪ್ಪಲ್ಲ. ಬಟ್ ನಮ್ಗೆ ಗೊತ್ತಿದ್ದನ್ನ ಸ್ವಲ್ಪ ಏನಪ್ಪ ಅಂದ್ರೆ ಎಕ್ಸ್ಟ್ರಾ ನಾವು ಏನಪ್ಪ ಅಂದ್ರೆ ಓದಲಿಕ್ಕೆ ಏನಪ್ಪ ಅಂದ್ರೆ ಪ್ರಯತ್ನ ಮಾಡ್ಬೇಕ್ರಿ. ನೆಕ್ಸ್ಟ್ ಕದಳಿ ಅಂತಂದ್ರೆ ಬಾಳಿ ನೆರಳು. ಮುಕೂರ ಅಂತ ಕೊಟ್ಟಾನ. ಮುಕೂರ ಅಂತಂದ್ರೆ ಕನ್ನಡಿ ಅಥವಾ ದರ್ಪಣ. ಏನು ಕನ್ನಡಿ ಐತಲ್ರಿ, ಕನ್ನಡಿಗೆ ಹೆಸರು ಅದಕ್ಕೆ ಕನ್ನಡಿ ಐತಲ್ರಿ, ಅದಕ್ಕೆ ಏನಪ್ಪ ಅಂತಂದ್ರೆ ಇದಕ್ಕೆ ಮುಕೂರ ಅಂತ ಏನು ಮಾಡ್ತಾರೆ ಅಂದ್ರೆ ಕರೀತಾರೆ. ಮುಕೂರ ಅಂತಂದ್ರೆ ಕನ್ನಡಿ ಅಥವಾ ದರ್ಪಣ ಅಂತ ನೋಡ್ತೀವಿ. ಮತ್ತು ಜರೆ ಅಂದರೆ ಮುಪ್ಪು ಅದು ಮುಬ್ಬು. ಜರೆ ಅಂತಂದ್ರೆ ಏನು? ಮುಪ್ಪು, ವಯಸ್ಸಾದವ ಅಂತ ಕರಿತೀವಿ. ಕದಿರು ಅಂತಂದ್ರೆ ರಶ್ಮಿ ಅಥವಾ ಕಿರಣ. ಏನ್ರಿ? ರಶ್ಮಿ ಅಥವಾ ಕಿರಣ. ಕದಿರು ಅಂತಂದ್ರೆ ರಶ್ಮಿ ಅಥವಾ ಕಿರಣ ಅಂತ ಏನು ಮಾಡ್ತೀವಿ ಅಂದ್ರೆ ನಾವು ಇಲ್ಲೇ ನೋಡ್ತೀವಿ ರೀ. ನೆಕ್ಸ್ಟ್ ನೋಡ್ರಿ 51 ಕಾರ್ಪಣ್ಯ ಅಂತಂದ್ರೆ ಬಡತನ. ಕಷ್ಟ ಕಾರ್ಪಣ್ಯ ಅಂತ ಕರಿತಾರೆ ರೀ. ಕಷ್ಟ ಕಾರ್ಪಣ್ಯ ಅಲ್ಲಿ ನೋಡ್ರಿ ಬಳಕೆ ಮಾಡ್ತಿರ್ತೀವಿ ನಾವು. ಕಷ್ಟ ಕಾರ್ಪಣ್ಯ ಎಲ್ಲ ನಮ್ಗೆ ಅದಾವಪ್ಪ, ದೇವ್ರು ನಮ್ಗೆ ಕೊಟ್ಟಾನ ಕಷ್ಟಗಳನ್ನ ಅಂತ ಅಂತಿರದಲ್ಲ. ಕಾರ್ಪಣ್ಯ ಅಂತಂದ್ರೆ ಏನು? ಬಡತನ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಭಾಳ ನೋಡ್ರಿ ನಾವು ಹಳ್ಳಿ ಒಳಗೆ ಏನು ಮಾತಾಡ್ತಿರ್ತೀವಲ್ರಿ ಅವು ಭಾಳ ಇಲ್ಲಿ ನಮಗೆ ಭಾಳ ಯೂಸ್ ಆಗ್ತಾವ. ಓಕೆ, ಕಾರ್ಪಣ್ಯ ಬಡತನ. ಕೇಸರಿ ಅಂತಂದ್ರೆ ಸಿಂಹ ಅಥವಾ ಸಿಂಗ ಅಂತೇನು ಅರ್ಥವನ್ನು ಕೊಡ್ತದ. ಕುಂತಲ ಅಂತಂದ್ರೆ ಕೂದಲು ಅಥವಾ ಕುರುಳು ಅಂತ ನೋಡ್ತೀವಿ. ಬವರ ಅಂತಂದ್ರೆ ಯುದ್ಧ. ನೋಡ್ರಿ ಕಾರ್ಪಣ್ಯ ಅಂತಂದ್ರೆ ಬಡತನ, ಬವರ ಅಂತಂದ್ರೆ ಏನು? ಯುದ್ಧ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಯವನ ಅಂತಂದ್ರೆ ಮೆಣಸು. ನಾವೇನು ಈ ಮಸಾಲೆ ಒಳಗೆ ಏನು ಯವನ ಮೆಣಸನ್ನು ಮೆಣಸು ಬಳಕೆ ಮಾಡ್ಕೋತಿರೋ ಅದಕ್ಕೆ ಏನಂತ ಕರಿತಾರಪ್ಪ ಅಂದ್ರೆ ಯವನ ಅಂತ ಏನು ಮಾಡ್ತಾರೆ ಕರೀತಾರೆ. ಯವನ ಅಂತಂದ್ರೆ ಅರ್ಥ ಏನಪ್ಪ ಅಂದ್ರೆ ಮೆಣಸು. ನೆಕ್ಸ್ಟ್ ವಾರಣ ಅಂತಂದ್ರೆ ಆನೆ. ವಾರಣ ಅಂತಂದ್ರೆ ಆನೆ. ವಾರುವ ಅಂತಂದ್ರೆ ಕುದುರೆ. ನೋಡ್ರಿ ಭಾಳ ಕನ್ಫ್ಯೂಸ್ ಆಗ್ತದ್ರಿ. ವಾರಣ ಅಂತಂದ್ರೆ ಅದರ ಅರ್ಥ ಏನು? ಆನೆ. ವಾರುವ ಅಂತಂದ್ರೆ ಅದರ ಅರ್ಥ ಏನಪ್ಪ ಅಂದ್ರೆ ಕುದುರೆ ಅಂತ ಏನು ಮಾಡ್ತದ ಅರ್ಥವನ್ನು ಕೊಡ್ತದ. ನೆಕ್ಸ್ಟ್ ಹೊಸಗೆ ಅಂತಂದ್ರೆ ಉತ್ಸವ ಅಂತ ಏನು ಮಾಡ್ತಂದ್ರೆ ಹೊಸಗೆ ಅಂತಂದ್ರೆ ಉತ್ಸವ. ನೆಕ್ಸ್ಟ್ ಮೃಕ್ಷಿ ಅಂತಂದ್ರೆ ಸುಳ್ಳು. ಏನ್ರಿ? ಮೃಕ್ಷಿ ಅಲ್ಲದು, ಹಾಂ ಮೃಕ್ಷಿನೇ, ಕರೆಕ್ಟ್. ಮೃಕ್ಷಿ ಅಂತಂದ್ರೆ ಸುಳ್ಳು ಅಂತ ನೋಡ್ತೀವಿ. ಎಲರುಣಿ ಅಂತಂದ್ರೆ ಹಾವು. ಏನ್ರಿ? ಎಲರುಣಿ ಅಂತಂದ್ರೆ ಏನು? ಹಾವು ಅಂತ ಏನು ಅರ್ಥವನ್ನು ಕೊಡ್ತದ. ಎಲರ ಅಂತಂದ್ರೆ ಎಲೆ. ನೋಡ್ರಿ ಗಾಳಿ. ಎಲ್ಲರ ಅಂತಂದ್ರೆ ಗಾಳಿ. ಎಲ್ಲರ ಅಂತಂದ್ರೆ ಅರ್ಥ ಏನ್ರಿ? ಗಾಳಿ ಅಂತ ಏನು ಮಾಡ್ತೀವಿ ಅಂತ ನೋಡ್ತೀವಿ. ಎಲರುಣಿ ಅಂತಂದ್ರೆ ಏನು? ಹಾವು. ಎಲರುಣಿ ಅಂತಂದ್ರೆ ಹಾವು. ಎಲ್ಲರ ಅಂತಂದ್ರೆ ಗಾಳಿ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಸ್ವಲ್ಪ ಗೊತ್ತಿರ್ಬೇಕ್ರಿ, ಭಾಳ ಇಂಪಾರ್ಟೆಂಟ್ ಇರ್ತಾವ. ಆದಿ ಅಂತಂದ್ರೆ ಪ್ರಾರಂಭ. ಆದಿ ಅಂತಂದ್ರೆ ಪ್ರಾರಂಭ. ಅಂತ್ಯ ಅಂತಂದ್ರೆ ಮುಕ್ತಾಯ. ನೆಕ್ಸ್ಟ್ ನೋಡ್ರಿ ಇಲ್ಲಿ ಆದಿ ಬಂತು. ಇಲ್ಲಿ ಆದಿ ಕೆಳಗೆ ಏನಪ್ಪ ಅಂದ್ರೆ ಕುಂಡೀಶ್ವರದ ಅಕ್ಷರ ಐತಪ್ಪ ಅಂತಂದ್ರಕ್ಕೆ ಮನೋರೋಗ ಅಂತ ಏನು ಮಾಡ್ತಾರೆ ಕರೀತಾರ. ಭಾಳ ಕನ್ಫ್ಯೂಸ್ ಆಗ್ತದೆ. ಅದಕ್ಕೆ ನಾನು ಅದನ್ನ ಏನಪ್ಪ ಅಂದ್ರೆ ಎರಡು ಅಲ್ಲೇ ಹಿಂದೆ ಮುಂದೆ ತೊಗೊಂಡೇನಿ. ದೀರ್ಘ ಅದಕ್ಕೆ ಏನಪ್ಪ ಅಂದ್ರೆ ಆದಿ ಅಂತ ಅಷ್ಟೇ ಇತ್ತು ಅಂದ್ರೆ ಅದಕ್ಕೆ ಪ್ರಾರಂಭ ಅಂತ ಕರಿತೀವಿ. ಅದು ಕುಂಡೀಶ್ವರದ ಅಕ್ಷರ ಏನಾರು ಐತಪ್ಪ ಅಂತಂದ್ರೆ ಆದಿಗೆ ನಾವು ಏನಪ್ಪ ಅಂತಂದ್ರೆ ಮನೋರೋಗ. ಆದಿ ಮನೋರೋಗ ಅಂತ ಏನೋ ಅರ್ಥವನ್ನು ಕೊಡ್ತದ. ಅಜಗ ಆಗ್ಬೇಕ್ರಿ. ಗಗ ಆಗೈತ್ರಿ. ಅಜಗ. ಏನ್ರಿ? ಅಜಗ. ಅಜಗ ಅಂತ ನೋಡ್ತೀವಿ. ಅಜಗ ಅಂತಂದ್ರೆ ಹೆಬ್ಬಾವು. ಅಜಗ ಅಂತಂದ್ರೆ ಏನ್ರಿ? ಹೆಬ್ಬಾವು. ರಜ ಅಂತಂದ್ರೆ ಏನು? ಧೂಳು. ರಜ ಅಂತಂದ್ರೆ ಧೂಳು. ನೆಕ್ಸ್ಟ್ ಆತ್ಮಜ ಅಂತಂದ್ರೆ ಮಗ. ನೋಡ್ರಿ ಭಾಳ ಸ್ವಲ್ಪ ಇಲ್ಲಿ ಕೇರ್ಫುಲ್ ಆಗಿ ನೋಡ್ರಿ. ಆತ್ಮಜ ಅಂತಂದ್ರೆ ಮಗ. ಅಗ್ರಜ ಅಂತಂದ್ರೆ ಅಣ್ಣ. ಅನುಜ ಅಂತಂದ್ರೆ ಏನು? ತಮ್ಮ. ಅಗ್ರಜ ಅಂತಂದ್ರೆ ಅಣ್ಣ, ಅನುಜ ಅಂತಂದ್ರೆ ತಮ್ಮ, ಆತ್ಮಜ ಅಂತಂದ್ರೆ ಏನು? ಮಗ ಅಂತೇನು ಅಂತಂದ್ರೆ ಅರ್ಥವನ್ನು ಕೊಡ್ತದ. ವಿಪಿನ ಅಂತ ಕೊಟ್ಟಾನ. ವಿಪಿನ ಅಂತಂದ್ರೆ ಕಾಡು. ಕಾನನ ಅಂತಂದ್ರೂ ಏನಪ್ಪ ಅಂದ್ರೆ ಕಾಡು ಅಂತ ನೋಡ್ತೀವಿ. ಕಾಂತಾರ ಅಂತಂದ್ರೆ ಏನು? ಏನಪ್ಪ ಅಂದ್ರೆ ನಾವು ಇಲ್ಲಿ ಕಾಡು ಅಂತ ನೋಡ್ತೀವಿ. ನೋಡ್ರಿ ಕಾಂತಾರ ಮೂವಿ ನೋಡಿದ್ರಿ. ಕಾಂತಾರ ಪಿಕ್ಚರ್ ಹೆಂಗೈತಿ ರೀ? ಭಾಳ ಫೇಮಸ್ ಆಗಿತ್ತದು. ನೋಡ್ರಿ ಎಲ್ಲ ಶೂಟಿಂಗ್ ಎಲ್ಲ ಕಾಡು ಒಳಗೆ ಮಾಡಿದಾರೆ ನೋಡ್ರಿ. ಅದನ್ನು ನಾವು ಫೋಕಸ್ ಮಾಡ್ಬೇಕು. ನಾವು ಪಿಕ್ಚರ್ ನೋಡೋದು ಅಷ್ಟೇ ಅಲ್ರಿ, ಅದನ್ನು ಕಾಂತಾರ ಅಂತ ಯಾಕೆ ಕರೆದ್ರು ಏನು ಹೆಂಗೆ ಸ್ವಲ್ಪ ಅರ್ಥ ಮಾಡಿ ನೋಡ್ರಿ. ಕಾಂತಾರ ಅಂತಂದ್ರೆ ಕಾಡು ಅಂತ ಅರ್ಥವನ್ನು ಏನು ಮಾಡ್ತದೆ ಕೊಡ್ತದ. ಆ ಒಂದು ಕಾಂತಾರ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಕಾಡು ಒಳಗೆ ಏನಪ್ಪ ಅಂದ್ರೆ ಪಿಕ್ಚರನ್ನು ಮಾಡಿದ್ದಾರೆ. ಅದಕ್ಕೆ ಕಾಂತಾರ ಅಂತ ಏನೋ ಹೆಸರನ್ನು ಕೊಟ್ಟಿದ್ದಾರೆ ನೋಡ್ರಿ. ವಿಪಿನ್ ಅಂತಂದ್ರೂ ಕಾಡು, ಕಾನನ ಅಂತಂದ್ರು ಕಾಡು, ಕಾಂತಾರ ಅಂತಂದ್ರೂ ಕಾಡು ಅರ್ಥವನ್ನು ಏನು ಮಾಡ್ತದ ಕೊಡ್ತದ. ನೆಕ್ಸ್ಟ್ ಯಾಮಿನಿ ಅಂತೇನೋ ಕತ್ತಲು ಅಥವಾ ಇರುಳು ಅಂತ ನೋಡ್ತೀವಿ. ಯಾಮಿನಿ ಒಂದು ಹಾಳು ಇದೈತಿ ನೋಡ್ರಿ, ಫಿಲ್ಮೂ ಐತಿ ಅಥವಾ ದೆವ್ವು ಅಂತೀವಿ ನೋಡ್ರಿ. ಅದಕ್ಕೆ ಕತ್ತಲು ಅಥವಾ ಇರುಳು ಅಂತಂದ್ರೆ ಯಾಮಿನಿ ಅಂತ ಏನು ಮಾಡ್ತೀವಿ ನೋಡ್ತೀವಿ. ಘೃತ ಅಂತಂದ್ರೆ ಏನು? ಘೃತ ಅಂತಂದ್ರೆ ತುಪ್ಪ ಅಥವಾ ಆಜ್ಯ ಅಂತಂದ್ರೂ ತುಪ್ಪ, ಘೃತ ಅಂತಂದ್ರೂ ತುಪ್ಪ ಅಂತ ಅರ್ಥ ಏನು ಮಾಡ್ತಂದ್ರೆ ಕೊಡ್ತದ. ಆಗ ತುಪ್ಪ ಅಥವಾ ಆಜ್ಯ ಅಂತಂದ್ರೂ ತುಪ್ಪ. ನೆಕ್ಸ್ಟ್ ಘೃತ ಅಂತಂದ್ರೂ ಏನಪ್ಪ ಅಂದ್ರೆ ತುಪ್ಪ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ನೆಕ್ಸ್ಟ್ ಹವಿ ಅಂತಂದ್ರೂ ಸಹ ತುಪ್ಪ. ನೋಡ್ರಿ ಭಾಳ ಇಂಪಾರ್ಟೆಂಟ್ ರೀ. ಘೃತ ಅಂತಂದ್ರೂ ತುಪ್ಪ,
ನೆಕ್ಸ್ಟ್ ಅಜ್ಜ ಅಂತಂದ್ರೂ ತುಪ್ಪ. ನೆಕ್ಸ್ಟ್ ಹವಿ ಅಂತಂದ್ರೂ ತುಪ್ಪ. ಈ ತುಪ್ಪಕ್ಕೆ 3 ಅರ್ಥಗಳಿರುವ 4 ಅರ್ಥಗಳದಾವ, ಸ್ವಲ್ಪ ನೋಡ್ರಿ. ಇನ ಅಂತಂದ್ರೆ ಸೂರ್ಯ. ನೆಕ್ಸ್ಟ್ ಶರ ಅಂತಂದ್ರೆ ಏನು? ಬಾಣ ಅಥವಾ ಇಕ್ಷು. ಶರ ಅಂತಂದ್ರೂ ಬಾಣ, ಇಕ್ಷು ಅಂತಂದ್ರೂ ಬಾಣ ಅರ್ಥವನ್ನು ಏನು ಮಾಡ್ತಂದ್ರೆ ಕೊಡ್ತದ. ನೆಕ್ಸ್ಟ್ ನೋಡ್ರಿ, ಶುಕ ಅಂತಂದ್ರೆ ಗಿಳಿ. ಶುಕ ಅಂತಂದ್ರೂ ಗಿಳಿ. ತಾಮ್ರ ತುಂಡ ಅಂತಂದ್ರೂ ಗಿಳಿ. ಇವೆರಡು ಕ್ವಶನ್ಸ್ ಕೇಳಿದಾನ. ಶುಕ ಅಂತಂದ್ರೂ ಗಿಳಿನೇ, ತಾಮ್ರ ತುಂಡ ಅಂತಂದ್ರೆ ಏನು? ಗಿಳಿ ಅಂತ ಅರ್ಥವನ್ನು ಏನು ಮಾಡ್ತದ ಕೊಡ್ತದ. ಶಾಲಿ ಅಂತಂದ್ರೆ ಭತ್ತ. ನೆಲ್ಲು ಅಂತಂದ್ರೆ ಏನು? ಭತ್ತ. ನೆಕ್ಸ್ಟ್ ರಿಹಿ ಅಂತಂದ್ರೂ ಭತ್ತ. ತಂಡೂಲ ಅಂತ ಕೇಳಿ ನೋಡ್ರಿ, ಇದೇಗ ನಾನು ಹಿಂದ್ಗಡೆ ಬಂದಿತ್ತು ನೋಡ್ರಿ, ತಂಡೂಲ ಇದನ್ನು ಕೇಳಿದಾನ್ರಿ. ತಂಡೂಲ ಅಂತಂದ್ರೆ ತಂಡೂಲ ಅಷ್ಟೇ ರೀ, ಏನ್ರಿ ತಂಡೂಲ ಅಂತ ನೋಡ್ತೀವಿ ನಾವು ಇಲ್ಲಿ. ತಂಡೂಲ ಅಂತಂದ್ರೂ ಏನಪ್ಪ ಅಂದ್ರೆ ಅಕ್ಕಿ ಅಂತ ನೋಡಿದ್ದೀವಿ. ತಂಡೂಲ ಅಂತಂದ್ರೆ ಏನು ನೋಡಿದೀವಿ ರೀ? ಅಕ್ಕಿ ಅಂತ ನೋಡಿದ್ದೀವಿ. ತಂಡೂಲ ಅಂತಂದ್ರೆ ಅಕ್ಕಿನೂ ಅರ್ಥವನ್ನು ಕೊಡ್ತದ, ಭತ್ತನೂ ಅಂತ ಕೊಡ್ತದ. ತಂಡೂಲ ಅಂತಂದ್ರು ಅಕ್ಕಿ. ಇಲ್ಲಿ ನೋಡ್ರಿ, ಶಾಲಿ ಅಂತಂದ್ರೂ ಭತ್ತ, ನೆಲು ಅಂತಂದ್ರೂ ಭತ್ತ, ರುಹಿ ಅಂತಂದ್ರೂ ಭತ್ತ ಅಂತ ಏನು ಮಾಡ್ತಂದ್ರೆ ಅರ್ಥವನ್ನು ಕೊಡ್ತದ. ಬೇರೆ ಬೇರೆ ಹಿಂಗೆ ಏನಂತಂದ್ರೆ ಎಕ್ಸಾಮ್ಸ್ ಒಳಗೆ ಏನಂತಂದ್ರೆ ರಿಪೀಟ್ ಬೇರೆ ಬೇರೆ ಅರ್ಥವನ್ನು ಕೊಟ್ಟಿದ್ದನ್ನು ಏನು ಮಾಡಿದ್ದೇನೆ ಅಂತಂದ್ರೆ ಇಲ್ಲೇ ನಾನು ಕೊಟ್ಟಿದ್ದೀನಿ. ಸರಿಯಾಗಿ ಏನಪ್ಪ ಅಂದ್ರೆ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಶುಕ ಅಂದ್ರೂ ಗಿಳಿ, ತಾಮ್ರ ತುಂಡ ಅಂತಂದ್ರೂ ಗಿಳಿನೇ. ನೆಕ್ಸ್ಟ್ ನೋಡ್ರಿ, ಚಕ್ಷು ಆಲ್ಮೋಸ್ಟ್ ಅಲ್ಲಿ ನಿಮ್ಗೆಲ್ಲ ಗೊತ್ತಿರ್ತದ, ಕಣ್ಣು. ನೆಕ್ಸ್ಟ್ ಹುಷಾರು ಅಂತಂದ್ರೆ ಜೌಳು ಭೂಮಿ. ಜೌಳು ಭೂಮಿ ಅಂತಂದ್ರೆ ನಾವು ಹುಷಾರು ಅಂತ ಏನು ಮಾಡ್ತೀವಿ ಅಂತ ಕರಿತೀವಿ. ಫಡ ಅಂತಂದ್ರೆ ಜೋಳ. ನೆಕ್ಸ್ಟ್ ಸಂಕರ ಅಂತಂದ್ರೆ ಮಿಶ್ರಣ ಅರ್ಥ. ನಿರದ ಅಂತಂದ್ರೆ ಮೋಡಗೆ ಏನೈತಲ್ರಿ, ಮೋಡಗಳು ಏನಾಗ್ತಾವಲ್ಲ ಅದಕ್ಕೆ ನಾವು ನಿರದ ಅಂತ ಏನು ಮಾಡ್ತೀವಿ ಅಂತ ಕರಿತೀವಿ. ಪರಾಂಬರಿಸು ಅಂತಂದ್ರೆ ಗಮನಿಸು. ಇರ್ರಿ, ಪರಾಂಬರಿಸು ಅಂದ್ರೆ ಅದರ ಅರ್ಥ ಏನಪ್ಪ ಅಂದ್ರೆ ಗಮನಿಸು ಅಂತ ಏನು ಅರ್ಥವನ್ನು ಏನು ಮಾಡ್ತದ ಕೊಡ್ತದೆ. ಉರ ಅಂತಂದ್ರೆ ಎದೆ. ಏನ್ರಿ ಉರ ಅಂತಂದ್ರೆ ಏನ್ರಿ? ಎದೆ ಅಂತ ಏನು ಮಾಡ್ತದಂದ್ರೆ ಕೊಡ್ತದ ಅರ್ಥ. ನೆಕ್ಸ್ಟ್ ಅನುಜಾತ, ಒಡ ಹುಟ್ಟಿದವ. ಅವ ಅಣ್ಣ ಇರ್ಬೋದು, ತಮ್ಮ ಇರ್ಬೋದು, ಒಟ್ಟ ಅನುಜಾತ ಅಂತಂದ್ರೆ ಅರ್ಥ ಏನ್ರಿ? ಒಡ ಹುಟ್ಟಿದವ್ರಿಗೆ ಏನಪ್ಪ ಅಂದ್ರೆ ಅನುಜಾತ ಅಂತ ಏನು ಮಾಡ್ತದಂದ್ರೆ ಕರೀತಾರ. ಕೆತ್ತಡಿ ಅಂದ್ರೆ ತಪಸ್ವಿ. ಏನ್ರಿ ಕೆತ್ತಡಿ ಅಂದ್ರೆ ತಪಸ್ವಿ ಅಂತ ಏನಂತಂದ್ರೆ ಅರ್ಥವನ್ನು ಕೊಡ್ತದೆ. ದಾನವ ಅಂತಂದ್ರೆ ರಾಕ್ಷಸ. ಅಂದ್ರೆ ಒಂದು ಹಾಡ, ದಾನವನಾಗುವೆಯ ಅಥವಾ ಮಾನವನಾಗುವೆಯ. ಹೌದಲ್ರಿ, ಈ ಸಾಂಗ್ ನೀವು ಕೇಳಿರ್ಬೋದು ಅನಿಸ್ತದ. ದಾನವ ಅಂತಂದ್ರೆ ರಾಕ್ಷಸ ಹಾಕಿವೇನು ಮನುಷ್ಯ ಹಾಕಿವ ಅಂತಂದ್ರೆ ಅರ್ಥ ಅದು. ದಾನವ ಅಂತಂದ್ರೆ ರಾಕ್ಷಸ ಅಂತೇನು ಅರ್ಥವನ್ನು ಏನು ಮಾಡ್ತದ ಕೊಡ್ತದ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಮಿಸುನಿ ಅಂತ ಕೊಟ್ಟನ ಚಿನ್ನ. ನಾವೇನು ಹಳದಿ ಲೋಹ ಅಂತ ಏನು ಕರಿತೀವಲ್ರಿ, ಹಳದಿ ಲೋಹಕ್ಕೆ ಏನು ಕರಿತೀವಲ್ರಿ? ಚಿನ್ನ ಅಂತೇಳಿ. ಅದಕ್ಕೆ ಮಿಸುನಿ ಅದರ ಅರ್ಥ ಏನಪ್ಪ ಅಂದ್ರೆ ಚಿನ್ನ ಅಂತ ಏನು ಮಾಡ್ತಂದ್ರೆ ಕೊಡ್ದ. ಮಿಸಿಸು ಅಂತಂದ್ರೆ ಸ್ನಾನ ಮಾಡು. ನೋಡ್ರಿ, ಸ್ವಲ್ಪ ಭಾಳ ಕನ್ಫ್ಯೂಸ್. ಮಿಸುನಿ ಅಂತಂದ್ರೆ ಚಿನ್ನ, ಮಿಸಿಸು ಅಂತಂದ್ರೆ ಏನು? ಸ್ನಾನ ಮಾಡು ಅಂತ ಅರ್ಥ ಕೊಡ್ತದ. ಅಡಕ ಅಂತಂದ್ರೆ ಲಗತ್ತಿಸು. ಭಾಳ ಇದನ್ನ 2 ಸಲ ರಿಪೀಟ್ ಕೇಳಿದಾನ ರೀ. ಎಸ್ ಡಿ ಎಕ್ಕೂ ಕೇಳಿದಾನ, ಮತ್ತು ಆಮೇಲೆ ಗ್ರೂಪ್ಸಿಗೂ ಏನಂತಂದ್ರೆ ಇದನ್ನು ಕೇಳಿದಾನ. ಅಡಕ ಅಂತಂದ್ರೆ ಲಗತ್ತಿಸು. ಯಾವ್ದಾರ ಒಂದು ಇದನ್ನು ಈಗ ಲಕೋಟಿ ತೊಗೋತೀವಿ, ಅದಕ್ಕೊಂದು ಅಡಕ್ ಮಾಡ್ರಿ ಅಂತಾರೆ ನೋಡ್ರಿ, ಅಂದ್ರೆ ಲಗತ್ತಿಸೋದು. ಅದಕ್ಕೆ ಚೀಟಿ ಹಚ್ಚೋದು ಏನಾರು ಇರ್ತಾವಲ್ಲ, ಅದಕ್ಕೆ ನಾವು ಅಡಕ್ ಅಂತಂದ್ರೆ ಲಗತ್ತು ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಬಸರಿ ಅಂತಂದ್ರೆ ಒಂದು ಜಾತಿಯ ಮರ. ಬಸರಿ ಅಂತಂದ್ರೆ ಒಂದು ಜಾತಿಯ ಮರ. ಅಥವಾ ಇಲ್ಲಿ ಬಸೀರ ಅಂತ ಐತಿ ನೋಡ್ರಿ, ಹೊಟ್ಟೆ. ನೋಡಿ, ಕನ್ಫ್ಯೂಸ್ ಮಾಡ್ಕೋಬಾರ್ದು. ಬಸರಿ ಅಂತಂದ್ರೆ ಒಂದು ಜಾತಿಯ ಮರಕ್ಕೆ ಬಸರಿ ಗಿಡ ಅಂತ ನೋಡ್ರಿ. ಹಳ್ಳಿ ಒಳಗೆ ನಿಮ್ಗೆ ಗೊತ್ತದ, ಬಸರಿ ಗಿಡ ಅಂತ ಒಂದು ಜಾತಿಯ ಮರ ಅದು. ಬಸೀರ ಅಂತಂದ್ರೆ ಹೊಟ್ಟೆಗೆ ಅಂತಂದ್ರೆ ಬಸೀರ ಅಂತ ಏನು ಮಾಡ್ತಾರ ಕರಿತಾರ. ವಿಸರ ಅಥವಾ ಗಡನ ಅಂದ್ರೆ ಗುಂಪು. ವಿಸರ ಅಥವಾ ಗಡನ ಅಂತಂದ್ರೆ ಗುಂಪು ಅಂತ ಅರ್ಥವನ್ನು ಕೊಡ್ತದ. ಕೋವಿನ ಅಂತಂದ್ರೆ ವಿದ್ವಾಂಸ. ವಿದ್ವಾಂಸಗೆ ಏನಂತ ಕರಿತಾರಪ್ಪ ಅಂದ್ರೆ ಕೋವಿನ ಅಂತ ಕರಿತಾರೆ. ಕೋವಿನ ಪದ ಅರ್ಥ ಏನಪ್ಪ ಅಂದ್ರೆ ವಿದ್ವಾಂಸ ಅಂತ ಅರ್ಥವನ್ನು ಕೊಡ್ತದ. ನಗಾಳಿ ಅಂದ್ರೆ ಪರ್ವತಗಳ ಸಮೂಹ ಅಥವಾ ಪರ್ವತಗಳ ಸಾಲು ಅಂತ ಏನು ಮಾಡ್ತೀವಿ ಅಂತ ನೋಡ್ತೀವಿ. ಪರ್ವತಗಳ ಸಮೂಹ ಅಥವಾ ಪರ್ವತಗಳ ಗುಂಪು, ಪರ್ವತಗಳ ಸಾಲಿಗೆ ಅಂತ ಕರಿತಾರಪ್ಪ ಅಂತಂದ್ರೆ ನಗಾಳಿ ಅಂತ ಏನು ಮಾಡ್ತಾರೆ ಅಂದ್ರೆ ಕರಿತಾರೆ. ನೋಡ್ರಿ, ಪಾಷಾಣ ಅಂತಂದ್ರೆ ಕಲ್ಲು. ನೋಡ್ರಿ, ಪಾಷಾಣ ಅಂತಂದ್ರೆ ಕಲ್ಲು. ಪಾಷಾಣ ಅಂತಂದ್ರೆ ಕಲ್ಲು. ಪಾಶ ಅಂತಂದ್ರೆ ಏನಪ್ಪ ಅಂದ್ರೆ ಹಗ್ಗ. ಲಾಸ್ಟ್ ಟೈಮ್ ಇದನ್ನು ಕ್ವಶನ್ಸ್ ಕೇಳಿದ್ರಿ. ಪಾಷಾಣ ಅಂತಂದ್ರೆ ಕಲ್ಲು. ಅಥವಾ ಇನ್ನೊಂದು ಅರ್ಥ ಕೊಡ್ತದ, ಏನ್ರಿ ವಿಷನು ಅಂತ ಕೊಟ್ಟಿರ್ದ. ವಿಷನು ಅರ್ಥ ಆಗ್ತದ. ಬಟ್ ಎಕ್ಸಾಮ್ದೊಳಗೆ ಏನು ಕೊಟ್ಟಿರಪ್ಪ ವಿಷಯ ಆಲ್ಮೋಸ್ಟ್ ಅಲ್ಲಿ ಪಾಷಾಣ ಅಂದ್ರೆ ಎಲ್ಲರಿಗೂ ಗೊತ್ತಾಗತ್ತ. ಇಲ್ಲಿ ಪಾಷಾಣ ಹಿಂಗೆ ಮಾರಕ್ಕೆ ಬಂದಿರ್ತಾರೆ ನೋಡ್ರಿ. ಹೌದ್ರಿ, ಇಲ್ಲಿ ಪಾಷಾಣ ಅಂತಂದ್ರೆ ವಿಷಯ ಅಂತ ಎಲ್ಲರಿಗೂ ಗೊತ್ತು. ಬಟ್ ಎಕ್ಸಾಮ್ದೊಳಗೆ ಅವ ವಿಷಯ ಅಂತ ಕೊಟ್ಟಿರ್ಕಿಲ್ಲ. ಏನಂತ ಕೊಟ್ಟಿದ್ದಪ್ಪ ಅಂತಂದ್ರೆ ಕಲ್ಲು ಅಂತ ಕೊಟ್ಟಿದ್ದ. ಆಲ್ಮೋಸ್ಟ್ ಅಲ್ಲಿ ಇದನ್ನು ಎಲ್ಲರೂ ತಪ್ಪು ಮಾಡಿದಾರೆ ರೀ. ಆಲ್ಮೋಸ್ಟ್ ಅಲ್ಲಿ ಇದನ್ನು ಏನಪ್ಪ ಅಂದ್ರೆ ಇದನ್ನು ತಪ್ಪು ಮಾಡಿದಾರ. ಪಾಷಾಣ ಅಂತಂದ್ರೆ ಏನಪ್ಪ ಅಂದ್ರೆ ಕಲ್ಲು ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ.
ಪಾಶ ಅಂತಂದ್ರೆ ಹಗ್ಗ, ಪಾಶ ಅಂತಂದ್ರೆ ಹಗ್ಗ, ಪಾಷಾಣ ಅಂತಂದ್ರೆ ಕಲ್ಲು ಅಥವಾ ವಿಷ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ವಿಪ್ರ, ವಿಪ್ರ ಅಂತಂದ್ರೆ ಬ್ರಾಹ್ಮಣ, ವಿಪ್ರ ಅಂತಂದ್ರೆ ಏನ್ರಿ ಬ್ರಾಹ್ಮಣ ಅಂತ ವಿಪ್ರ ಅಂತ ಏನು ಮಾಡ್ತಾರೆ ಅಂದ್ರೆ ಕರೀತಾರೆ ಅವ್ರಿಗೆ. ನೆಕ್ಸ್ಟ್ ಬಸೀರ ಅಂತಂದ್ರೆ ಹೊಟ್ಟೆ ಅಂತ ಏನು ಅರ್ಥವನ್ನು ಕೊಡ್ತದ. ಬಸೀರ ಅಂತಂದ್ರೆ ಹೊಟ್ಟೆ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಇಷ್ಟು ಏನಪ್ಪ ಅಂದ್ರೆ ಇವು ಟೋಟಲ್ 100 ಏನಪ್ಪ ಅಂದ್ರೆ ಪದಗಳ ಅರ್ಥ ಅದಾವ್ರಿ. ಎಷ್ಟು ಅದಾವ್ರಿ? 100 ಪದಗಳ ಅರ್ಥ ಅದಾವ. ಇವೆಲ್ಲ ಪದಗಳು ಏನಾಗ್ಯಾವಪ್ಪ ಅಂದ್ರೆ ಇವೇನು ಪದಗಳ ಅರ್ಥ ಅದಾವಲ್ರಿ, ಇಲ್ಲಿವರೆಗೆ KPSC ನಡೆಸಿರ್ತಕ್ಕಂಥ ಗ್ರೂಪ್ ಸಿ ಎಕ್ಸಾಮ್ ಏನು ನಡೆದಾವಲ್ರಿ, 12ರಿಂದ 13 ಎಕ್ಸಾಮ್ ಆಗಿದಾವ್ರಿ ಕನ್ವಿಕ್ಷನ್ ಇಲ್ಲಿವರೆಗೆ. ಅದರೊಳಗೇನು ಏನಪ್ಪ ಅಂತಂದ್ರೆ ರಿಪಿಟೆಡ್ ಯಾವ್ಯಾವ ಆಗಿದಾವಲ್ರಿ ಅವನ್ನ ಇವತ್ತು ಡಿಸ್ಕಷನ್ ಮಾಡಿದ್ದೀನಿ. ನೀವು ಕರೆಕ್ಟಾಗಿ ಅದನ್ನ ಏನಪ್ಪ ಅಂದ್ರೆ ನೋಡ್ರಿ, ಯಾರಿಗೆ ಗೊತ್ತೈತಿಲ್ಲ ನೋಡ್ರಿ, ಮತ್ತೊಂದು ಸಲ ರಿವಿಷನ್ ಆಗ್ತದ. ಇಲ್ಲಪ್ಪ ಅಂತಂದ್ರೆ ಅದು ಯಾರಿಗೆ ಗೊತ್ತಿಲ್ಲ ಒಂದು ಸೈಡ್ ಏನಪ್ಪ ಅಂದ್ರೆ ಬರ್ಕೋರಿ, ಬರ್ಕೊಂಡು ಒಂದು 2-3 ಸಲ ನೀವು ಓದಿದ್ರಪ್ಪ ಅಂದ್ರೆ 100% ಏನಪ್ಪ ಅಂದ್ರೆ ಮುಂದಿನ ಸಿ ಗ್ರೂಪ್ ಎಕ್ಸಾಮ್ಗೆ ಏನಪ್ಪ ಅಂದ್ರೆ ಇದರಿಂದ ನಿಮ್ಗೆ ಹೆಲ್ಪ್ ಆಗಬಹುದು ಅಂತ ಹೇಳ್ತಾ ಇವತ್ತಿನ ಒಂದು ತರಗತಿ ಯಾರಿಗೆ ಇಷ್ಟ ಆಗೈತೆ ಅಲ್ರಿ ಅವ್ರು ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೂ ಏನಪ್ಪ ಅಂದ್ರೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ತರಗತಿಯನ್ನು ಮುಗಿಸೋಣ. ನಮಸ್ತೆ.